ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ನಮ್ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು. ಭಯವಾಗಿ ಗದರೋದು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೇನೋ ಆಗಿ, ಬರೆವಂತ ತಂದೇನೂ ಆಗಿ. ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ. ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ನೀಗೋ ಮೆಚ್ಚಿನ ಕಲಿಗಳೇ. ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ, ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ. ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು. ಜಗತ್ತಿನಲ್ಲಿ ನಿಸ್ವಾರ್ಥ ಸೇವೆ ಅನ್ನೋದು ಇದು ಒಂದೇ ವೃತ್ತಿಯಲ್ಲಿ. ಈ ಹಾಡು ಮಾತ್ರ ಎಲ್ಲರಿಗೂ ಎಚ್ಚರ ಮಾಡುತ್ತೆ. ಕನ್ನಡದ ಬಗ್ಗೆನೇ ಇದ್ರೊಳಗೆ ಬಹಳ ಚೆನ್ನಾಗಿ ಕೇಳಿ ಬಂತು. ನಮ್ಮ ಒಂದು ಸ್ಥಾನ ಮಟ್ಟ ಹೆಚ್ಚುತ್ತೆ ಅಂತ ನಾವೆಲ್ಲರೂ ನಿಮಗೆ ಚಿರಋಣಿಯಾಗಿದ್ದೀವಿ. ನನ್ನ ಹಿಂದಿನ ಗುರುವಿನ ನನ್ನ ನೆನಪಂತ ಇಟ್ ಹಸ್ ಮೂಡ್ ಮೇ ಅ ಲಾಟ್. ಮೈಯೆಲ್ಲ ಒಂಥರ ಕಳೆದೋಗ್ಬಿಡ್ತೇವೆ. ಪ್ರತಿಯೊಂದು ವರ್ಡ್ ಮೀನಿಂಗ್ಫುಲ್ ಆಗಿದೆ. ಗೂಸ್ ಬಂಪ್ಸ್ ತರ ಆಗುತ್ತೆ. ಎಲ್ಲರನ್ನು ಮಂತ್ರಮುಗ್ಧರನ್ನಾಗಿ ಮಾಡಿಸ್ಬಿಡ್ತದೆ. ಇತಿಹಾಸದಲ್ಲಿ ಆದ ತಪ್ಪು ತಿಳಿಸುತ್ತಾ ನಮ್ಮೆಲ್ಲ ನಾಳೆ ರೂಪಿಸೋ ಋಷಿಗಳೇ. ಭೂಗೋಳದಲ್ಲಿ ಕಕ್ಷೆಯಲ್ಲಿ ತುಂಬಿದ ವಿಜ್ಞಾನ ಜ್ಞಾನ ತಿಳಿಸಿದ ಹಿರಿಯರೇ. ಮಾನವ ಲೋಕಕ್ಕೆ ಸತ್ಯದ ಶಾಂತಿಯ ಸ್ನೇಹದ ಪ್ರೀತಿಯ ಮಾರ್ಗದರ್ಶಿ ಮಾರ್ಗಸೂಚಿ ಗುರುವೇ. ನೂರು ಜನುಮ ಗುರು ಋಣವು ತೀರೋಲ್ಲ. ನಮೋ ನಮ ಗುರುಗಳೇ. ಎಲ್ಲರಲ್ಲಿಯೂ ಚೈತನ್ಯತೆಯನ್ನ ನೋಡ್ತಿರ್ತಕ್ಕಂಥದ್ದು ಬೆಳಗಿನ ಅವಧಿಯಿಂದ ಇನ್ನಷ್ಟು ಅವಧಿಯನ್ನ ಈ ಒಂದು ಕಾರ್ಯಕ್ರಮಕ್ಕೆ ಮೀಸಲಿಡಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿ ಕೋರ್ತಾ ನಲ್ಮೆಯಿಂದ ನಾನು ಶಿಕ್ಷಣ ಪ್ರಸಾರಕ ಮಂಡಳ ರಾಯಭಾಗದ ಶಿಶು ವಾಣಿ ಚೌಗ್ಲಾ ಸಂಪೂರ್ಣ ವಿಶ್ವಕ್ಕೆ ಸನಾತನ ಧರ್ಮದ ಅಮೂಲ್ಯ ಕೊಡುಗೆ ಎಂದರೆ ಗುರು. ಒಬ್ಬ ಆರಕ್ಷಕ ನಿಲ್ಲದಿದ್ದರೆ ಭದ್ರತೆ ಇಲ್ಲ, ಒಬ್ಬ ಎಂಜಿನಿಯರ್ ಇಲ್ಲದಿದ್ದರೆ ಯಾವುದೇ ರೀತಿಯ ವಿಜ್ಞಾನ ತಂತ್ರಜ್ಞಾನವಿಲ್ಲ. ಅವನು ಇದು ಪ್ರಣವನು ಎಂದು ಹೇಳಿಕೊಟ್ಟರು ಗುರುಗಳು.
ಗೆಳೆತನದ ಅಯಸ್ಕಾಂತದ ಶಕ್ತಿಯನ್ನು ಪರಿಚಯಿಸುತ್ತಾ ದೇಶದಲ್ಲೆಲ್ಲ ಬಾತ್ ಕರೋಗಿ ಎನ್ನುತ್ತಾ ಹಿಂದೆ ಇದ್ದ ನಮ್ಮನ್ನು ಹಿಂದಿ ಭಾಷೆಗೆ ಕರೆತಂದವರು. ಚರಿತ್ರೆ ಓದಬೇಕು, ಜಗತ್ತು ಸುತ್ತ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವಿಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ಬಹುದಿನಗಳಿಂದ ಮೈಮರೆವಿಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆತೇವು ಮರೆವ ತೆರೆದೇವು ಮನವ, ಎರೆದೇವು ಒಲವ ಹಿಡಿ ನೆನಪ. ನರ ನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಪ್ರಾರಂಭದಲ್ಲಿ ಶರಣು ಸಿದ್ಧಿ ವಿನಾಯಕನನ್ನ ಪ್ರಾರ್ಥಿಸಿದ ಈರ್ವರಿಗೂ ತುಂಬು ಹೃದಯದ ಧನ್ಯವಾದಗಳು. ಚಿನ್ನದ ಬಣ್ಣದ ಹಕ್ಕಿಗಳ ಗೂಡು ಭಿನ್ನ ವಿಭಿನ್ನ ಹಾಡುಗಳ ಹಾಡಿ ಕಾನನದಾಚೆ ಬಾನಿನ ತುಂಬ ಸ್ವಾಗತವು ಈ ಗೂಡಿಗೆ, ಸ್ವಾಗತವು ನಿಮ್ಮೆಲ್ಲರಿಗೆ, ಸ್ವಾಗತವು ನಿಮ್ಮೆಲ್ಲರಿಗೆ.
ಯಶವಂತರಾವ್ ಪಾಟೀಲ್ ಸಹಿತ ಪದವಿ ಪೂರ್ವ ಮಹಾವಿದ್ಯಾಲಯದ ಚೇರ್ಮನ್ ಹಾಗೂ ಮಾಜಿ ಸಂಸದರು ಶ್ರೀಮಾನ್ ಕಾಲೇಜ್ ಪಾಟೀಲ್ ಅವರೇ ಹಾಗೂ ಅಸಯ್ಯ ಅವರೇ ಪಾಟೀಲ್ ಅವರೇ ಮತ್ತು ನನ್ನ ಎಲ್ಲ ಪೂಜ್ಯ ಗುರುವಾದ ಕುಟುಂಬದಿಂದ ಬಂದಂಥ ಕುಟುಂಬ ಸದಸ್ಯರುಗಳೇ ಮತ್ತು ಇವತ್ತು ಇಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ವರದಿಗಾರರೇ ಹಾಗೂ ಪತ್ರಿಕಾ ಮಿತ್ರರೇ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತ ಬಯಸುತ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕಂತ ನಾವು ಬಹಳ ವರ್ಷಗಳಿಂದ 32 ವರ್ಷಗಳಿಂದ ಒಬ್ಬರವರು ಕೆಲವೊಂದು ಜನ ನಾವು ಭೇಟಿಯಾಗಿದ್ದೀವಿ. ಕೆಲವೊಂದು ಜನ 32 ವರ್ಷ ಆದಮೇಲೆ ಇವತ್ತೇ ಅವರವರು ನಮ್ಮ ಪರಿಚಯ, ಅವರ ಮಕ್ಕಳು ನಾವು ನಮ್ಮ ಮಕ್ಕಳು ಅವ್ರು ಹೊರಟಿದ್ದೀವಿ. ಇದೊಂದು ಬಹಳ ನಮಗೆ ದೊಡ್ಡ ಅದೃಷ್ಟದ ವಿಷಯ ಬಂಧುಗಳೇ. ಅದೇ ರೀತಿ ನಮ್ಮ ಎಲ್ಲ ಶಿಕ್ಷಕರು ಈ ಒಂದು ಕಾರ್ಯಕ್ರಮ ಮಾಡಬೇಕಾದಾಗ ನಾವು 21 ಜುಲೈ 21 ಗುರುಪೂರ್ಣಿಮೆ ಮಾಡೋದಾಯಿತು. ನಾವೆಲ್ಲ ಸಹಪಾಠಿಗಳು ಕೂಡಿಕೊಂಡು ನಮ್ಮ ಚೇರ್ಮನ್ ಹತ್ರ ಹೋಗಿದ್ದೀವಿ, ಅಮರಶಿವಣ್ಣ ಪಾಟೀಲ್ ಹತ್ರ. ಅವರು ಬಹಳ ಖುಷಿಯಿಂದ ಸಂತೋಷದಿಂದ ಒಪ್ಕೊಂಡು ಈ ಕಾರ್ಯಕ್ರಮ ಮಾಡಿ ನಾನು ಬರ್ತೀನಿ ಅಂತೇಳಿ ಅಷ್ಟನವರಿಗೆ ಭೇಟಿಯಾಗಿ ನಾವು ಇನ್ವಿಟೇಷನ್ ಕೊಟ್ಟಾಗ ಅವರು ನಾನು ಬರ್ತೀನಿ ಅಂತೇಳಿ ಭಾಳ ತುಂಬ ಹೃದಯದಿಂದ ಹೇಳಿದರು. ಅದೇ ರೀತಿ ಇವತ್ತು ಸರಿಯಾದ ವೇಳೆಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಅದೇ ರೀತಿ ನಮ್ಮ ಎಲ್ಲ 2019ರಲ್ಲಿ ನಾನು ಬೆಳಗಾವಿ ಜಿಲ್ಲಾ ವಕೀಲನಾಗಿ ಗೌರ್ಮೆಂಟ್ ಡಿಸ್ಟ್ರಿಕ್ಟ್ ಲೀಡರ್ ಅಂತೇಳಿ ಕರ್ನಾಟಕ ಸರ್ಕಾರವನ್ನು ಅಪಾಯಿಂಟ್ ಮಾಡಿದ್ರು. ಅಪಾಯಿಂಟ್ ಮಾಡಿದಾಗ ನಾನು ಡಿ ಸಿ ಅವ್ರ ಹತ್ರ ಮೀಟಿಂಗ್ ಹೋದಾಗ ಆ ಒಂದು ಸ್ಪೀಚ್ದಾಗ ನಾನು ಹೇಳಿ ನಮ್ಮ ಶಿಕ್ಷಣ ಪ್ರಸಾರಕ ಮಂಡಳಿ SP ಮಂಡಳದಲ್ಲಿ ನಾನು 1ನೇ ತರಗತಿಯಿಂದ ಡಿಗ್ರಿವರೆಗೆ ಮುಗಿಸಿದ್ದೀನಿ. ಅಲ್ಲಿ ಇರ್ತಕ್ಕಂಥ ಶಿಕ್ಷಕ ವೃಂದ ಅವರು ಕೊಟ್ಟಂಥ ಒಂದು ಪಾಠ ನಾನು ಈ ಒಂದು ಹುದ್ದೆಗೆ ಬಂದಿರೋ ಕಾರಣ ಅಂತ ಆ ಹೇಳಿದ್ದೆ. ಅದೇ ರೀತಿ ನನ್ನ ಎಲ್ಲ ಸಹಪಾಠಿಗಳು ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ನೆನೆದು ತಮ್ಮ ನಲ್ಮೆಯ 12 ಮಾತುಗಳನ್ನಾಡಿದ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಜೊತೆಗಿರದ ಜೀವ ಎಂದಿಗೂ ಜೀವಂತ. ನಮ್ಮ ನಡೆ ನುಡಿ ಸ್ನೇಹದಲ್ಲಿ ಅವರೆಂದಿಗೂ ಒಂದಾಗಿರುತ್ತಂಥದ್ದು. ಅಂತಹ ಮನಸ್ಸುಗಳನ್ನ ಕೊಂಡು ಸರ್, ಎರಡತ್ತಿ ಸರ್, ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಡ ಹಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನ್ನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವಾಡಿದ ನಾಯ
ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟ್ರೆ ಬೇಕು ನಾಗರ ಹಾವು ರಾಮಾಚಾರಿಗೆ. ಸಮರಿ ಗೊತ್ತ ನಿಮ್ಮಂತ ಮೇಷ್ಟ್ರೆ ಬೇಕು ನಮ್ಮೆಲ್ಲರ ಬಾಳಗಾರಿಗೆ. We miss all the fun, we miss all the joy, we miss you. We miss all the fun, we miss all the joy, we miss you. ಸಂಸ್ಕೃತ್ ಲೆಕ್ಚರರ್ ಜುಟ್ಟಿನಲ್ಲಿ ಚೇಳು ಕಟ್ಟಿದ್ದು, ಹಿಂದಿ ಟೀಚರ್ ಚೇರಿಗೆಲ್ಲ ಗಮ್ಮು ಹಾಕಿದ್ದು, ಇಂಗ್ಲಿಷ್ ಮೇಡಮ್ ಸ್ಕೂಟಿ ಟೈರ್ ಪಂಚರ್ ಮಾಡಿದ್ದು, ಪ್ರಿನ್ಸಿಪಾಲರನ್ನ ಟಾಯ್ಲೆಟ್ ಅಲ್ಲಿ ಕೋಳಿ ಹಾಕಿದ್ದು, ಕ್ಯಾಂಟೀನ್ನಲ್ಲಿ ರ್ಯಾಗಿಂಗ್ ಮಾಡಿದ್ದು, ಎಕ್ಸಾಮ್ ಹಾಲಲ್ಲಿ ಪಟಾಕಿ ಇಟ್ಟಿದ್ದು, ಹುಡುಗಿರ ಹಾಸಿಗೆ ರಾಕೆಟ್ ಹೊಡೆದದ್ದು, ಬ್ಲಾಕ್ ಬೋರ್ಡ್ ಅಲ್ಲಿ ಲವ್ ಲೆಟರ್ ಬರೆದದ್ದು. ಬಾಲವಿಲ್ಲದೆ ಕೋಟಿ ಚೇಷ್ಟೆ ಮಾಡಿದ ನಾವು ಅದನ್ನು ಮನಸ್ಸಿನಲ್ಲಿ ಅಮ್ಮನ ಕಾರ್ಯಕ್ರಮದಲ್ಲಿ ಒದಗಿಸಿ ವೈದ್ಯರಿಗೆ ಸಲುವಾಗಿ ಶಿಕ್ಷಕ ಬಂಧುಗಳ ತಾಲೂಕಿನಲ್ಲಿ ಸುಂದರವಾದ ವಾತಾವರಣವನ್ನು ನಿರ್ಮಿಸಿರತಕ್ಕಂಥ ತಮಗೆಲ್ಲರಿಗೆ ಮೊದಲನೇದಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಓದುಗಳ ನೆನಪನ್ನು ತೆಗೆದದ್ದು ನಿಜವಾಗಿ ಶ್ಲಾಘನೀಯ. ಅವರನ್ನು ಮರ್ತಿಲ್ಲ, ಅವರು ನಮ್ಮ ಜೊತೆಗೆ ಇದ್ದಾರೆ. ಆ ಒಂದು ನೆನಪನ್ನು ಮನುಷ್ಯನಲ್ಲಿ ಮತ್ತು ಅದಕ್ಕಿಂತ ಮುಖ್ಯವಾಗಿ ಪರಮಾನಂದ ಏನು ಕಲಿಸ್ತೀವಿ ಕನ್ನಡ ಏನೋ ಸಮಾಜದಲ್ಲಿ ಏನೋ ಓದು ಇದನ್ನ ಶಕ್ತಿ ವಾಕ್ಯ ಓದು ಹೇಳ್ತಿದ್ದ. ಆ ಒಂದು ನಿಟ್ಟಿನಲ್ಲಿ ಎರಡನೇ ಗುರುಗಳು ದೇವರು ಆಯುಧಾರೋಗ್ಯವನ್ನು ನೀಡಿ ಸದಾಕಾಲ ಸಮೃದ್ಧಿಯ ಜೊತೆಗೆ ಬದುಕುವ ಆಶಯವನ್ನು ಕೊಟ್ಟು ಸದಾಕಾಲ ಕಾಯಕದಲ್ಲಿ ನಿರತರಾಗಿ ಜೀವನ ಭಾವನೆಗೊಳಿಸಿಕೊಳ್ಳಿ ಎಂಬ ಮಾತಿನೊಂದಿಗೆ ಮಾತನಾಡೋದಕ್ಕೆ ಏನೋ ಮಾಡಿಕೊಟ್ಟಿರ್ತಕ್ಕಂಥ 92ರ ಸಾಲಿನ ಎಲ್ಲ ಮಕ್ಕಳಿಗೆ, ಅದರಲ್ಲಿಯೂ ಎಲ್ಲ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೂ ಅನಂತ ವಂದನೆಗಳನ್ನು ಸಲ್ಲಿಸಿ ನೆನಪಿಟ್ಟಿರತಕ್ಕಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ಇಂಥ ಸುಸಂಧಿ ಸಿಗುವುದು ಬಹಳ ಅಪರೂಪ. ಏನೋ ನಾವು ಈ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ನಿಮಿತ್ತವಾಗಿ 32 ವರ್ಷ ಹಿಂದೆ ಕಲಿತಂಥ ವಿದ್ಯಾರ್ಥಿಗಳು ನಮ್ಮನ್ನು ಸ್ಮರಣೆ ಮಾಡಿದಾಗ ನಾವು ಅವರಿಗೆ ಮೊದಲು ಕೃತಜ್ಞತೆ. ಅಷ್ಟೇ ಅಲ್ಲ, ಗೋಪಾಲ ಕಾಲ ಅನ್ನತಕ್ಕಂಥ ಪಂಢರಪುರದಲ್ಲಿ ಮೊದಲಿಗೆ ನಾವು ಸಂಸ್ಥೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಆ ಸೇವೆ ಸಲ್ಲಿಸಿದ ಋಣ ಈ ಅನೇಕ ನನ್ನ ಹಳೆಯ ವಿದ್ಯಾರ್ಥಿಗಳು, ಯಾಕಂದ್ರೆ ನೋಡ್ತೀವಿ ನಾವು ಈಗ ನಮಗೂ ಗೊತ್ತಾಗಿಲ್ಲ. ಕೆಲವೊಂದು ಡಾಕ್ಟರ್ ಆಗ್ಯಾರ, ಕೆಲವೊಂದು ಇಂಜಿನಿಯರ್ ಆಗ್ಯಾರ, ಕೆಲವೊಂದು ಒಕ್ಕಲ್ತನ ಮಾಡ್ತಾರ, ಅನೇಕ ಹುದ್ದೆಯಲ್ಲಿ ಕೆಲವೊಂದು ರಾಜಕೀಯರಿದ್ದಾರೆ. ಆದರೆ ಇಂಥ ಎಲ್ಲ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ. ಅವರು ಮತ್ತಷ್ಟ ಅವರ ತಮ್ಮ ಸೇವೆಯಲ್ಲಿ ನಿಪುಣರಾಗಿ ಈ ದೇಶಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡಲಿ ಅಂತೇಳಿ ಹಾರೈಸಿ ಮೇಲೆ ಮಾತು ವಿವರ ಕೊಡ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ಕಮಲಸ್ವಾಮಿ ಪಾಟೀಲ್ ಅವರೇ,
ಅವರ ಧರ್ಮಪತ್ನಿಯವರಾದಂಥ ಭಾಗ್ಯಶ್ರೀ ಅಕ್ಕ ಅವರೇ ಹಾಗೂ ನನ್ನ ಎಲ್ಲ ಹಿರಿಯ ಗುರುಗಳೊಂದಿಗೆ 1991-92 ಸಾಲಿನ ನನ್ನ ಹಳೆಯ ವಿದ್ಯಾರ್ಥಿ ಸಹೋದರಿಯರು ಹೆಚ್ಚು ಕಡಿಮೆ ನಾನು ಬಂದು ನಿಂತದ್ದು ತಮಗೆಲ್ಲ ಸ್ವಲ್ಪ ಹೊಸದು ಅನಿಸಿರಬೇಕು. ನನಗಾದ್ರೂ ಗೊತ್ತಾಯ್ತು. ನನ್ನ ಹೆಸರು ಹೇಳಿದ ತಕ್ಷಣ ಎಲ್ಲರೂ ಸ್ವಲ್ಪ ಗೊತ್ತು. ಯಾಕಂತಂದ್ರೆ ಅವ್ರಿಗೆ ಗೊತ್ತು ಇವ್ರು ಭಾಳ ಮಾತಾಡೋರಲ್ಲ ಅಂತ. ನಾ ಯಾವಾಗ ಮಾತಾಡಿಲ್ಲ, ಆದರೆ ಭಾಳ ಮಾತಾಡೋದು ಇಲ್ಲ. ಯಾಕಂತಂದ್ರೆ ಈಗಾಗಲೇ ನನ್ನ ಹಿರಿಯ ಗುರುಗಳು ಇಬ್ಬರು ಭಾಳ ಚಂದ ಹೇಳಿದರು. ಈ ಸಂಸ್ಥೆ ನಡೆದು ಬಂದ ದಾರಿಯನ್ನು ಚೆನ್ನಾಗಿ ವಿವರಣೆ ಕೊಡ್ತಾರೆ. ಯಾಕಂದ್ರೆ ನನಗಿಂತಲೂ ಹೆಚ್ಚು ಅನುಭವವನ್ನು ಹೊಂದಿದವರು. ಯಾಕಂತಂದ್ರೆ ನಾನು ಬಂದದ್ದು ಇಲ್ಲಿಗೆ 1986ರಲ್ಲಿ, ಅವರೆಲ್ಲ ಬಂದದ್ದು 1970ರಲ್ಲಿ. ಅವರಿಗಿಂತಲೂ ನಂತರ 15 ವರ್ಷಗಳ ಲೇಟಾಗಿ ನಾನು ಇಲ್ಲಿ ಬಂದೆ. ನಾನು ಇಲ್ಲಿ ಬಂದಾಗ ಈ ಶಾಲೆಯ ಒಂದು ಸಮೀಪದಲ್ಲಿ ಯಾವ ಒಂದು ಜೀಪ್ಗಳು ನಿಂತಿರಲಿಲ್ಲ, ಯಾವ ಬಸ್ಸುಗಳು ನಿಂತಿರಲಿಲ್ಲ. ಹಾವೇರಿಯಿಂದ ಬರಬೇಕಾಗಿದ್ದರೆ ವೆಹಿಕಲ್ನಲ್ಲಿ ಹೇಳ್ಕೊಂಡು ನಡ್ಕೊಂತ ಬಂದ ಮೊದಲನೇ ಜುಲೈ 14, 1986. ಮತ್ತು ಬೇಜಾರು ಅನ್ನಿಸ್ತು, ಈ ಒಂದು ಸ್ಕೂಲ್ಗೆ ಇಷ್ಟು ದೂರ ನಡ್ಕೊಂತ ದಿನಾಲು ಹೆಂಗೆ ಹೋಗೋದು ಅಂತೇಳಿ. ಆದ್ರೆ ಇಲ್ಲಿ ಬಂದು ಇಲ್ಲಿ ವಾತಾವರಣವನ್ನು, ಇಲ್ಲಿಯ ವಿದ್ಯಾರ್ಥಿಗಳನ್ನು, ಇಲ್ಲಿಯ ನಮ್ಮ ಎಲ್ಲ ಹಿರಿಯ ಗುರುಗಳ ಸಿಬ್ಬಂದಿಯನ್ನು ನೋಡಿದಾಗ ನನಗೆ ಅನಿಸ್ತು, ಈ ಒಂದು ಸಂಸ್ಥೆಯನ್ನು ಅಕಸ್ಮಾತಾಗಿ ನಾನು ಬಿಟ್ಟಿದ್ರೆ ನನ್ನ ಜೀವನದಲ್ಲಿ ದೊಡ್ಡದಾದಂಥ ಒಂದು ಅವಕಾಶವನ್ನು ಕಳ್ಕೊಳ್ತಿದ್ದೆ ಅಂತ ಅನಿಸ್ತು. ಯಾಕಂದ್ರೆ ಇದೊಂದು ಗುರುಕುಲದಂತೆ ಕಾರ್ಯ ಮಾಡ್ತಿರುವಂಥ ಒಂದು ಶಾಲೆ ಇದು. ಒಂದು ಗುರುಕುಲ, ಇಲ್ಲಿ ಯಾವುದೇ ಕಾರಣದಂಥ ಶಬ್ದ ಇಲ್ಲ. ಅನವಶ್ಯಕವಾಗಿ ಯಾರೂ ಹೊರಗಿನವರು ಇಲ್ಲಿ ಬರೋದಿಲ್ಲ. ಪಾಠ ಮಾಡಲಿಕ್ಕೆ ವಿದ್ಯಾರ್ಥಿಗಳು ಮಾಡಲಿಕ್ಕೆ ಹೇಳಿ ಮಾಡಿಸಿದಂಥ ಜಾಗ ಇದು. ನನಗೆ ಭಾಳ ಯೋಗ್ಯವಾದಂಥ ಸ್ಥಳ ಆಗುವಂಥದ್ದು ನನಗೆ ಮನವರಿಕೆ ಆಯಿತು. ಬಂದ ಮರನೇ ದಿವಸ ನನ್ನ ಎಲ್ಲ ಗುರುಗಳು ಕುಳ್ಕೊಂಡು ಅದೇ ಸ್ಥಾನದಲ್ಲಿ ಇವತ್ತು ಬಂದು ಅದೇ ಜಾಗದಲ್ಲಿ ನಾನು ಕುಂತಿದ್ದೀವಿ. ಕುಂತಾಗ ನಾವೇ ಸರ್ ಏನು ಹೇಳಿಲ್ಲ, ಅದೇ ಮಾತನ್ನ ಆಗೂ ಕೂಡ ನನಗೆ ಅವರೇ ಹೇಳಿದರು. ಸರ್, ಇದು ವಸಂತರಾವ್ ಪಾಟೀಲ್ ಅಪ್ಪಾಜಿಯವರ ಹೆಸರಿನಲ್ಲಿ ಸ್ಥಾಪಿತವಾದಂಥ ಶಾಲೆ. ನಾವೆಲ್ಲರೂ ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಂದಿದ್ದೀವಿ. ನೀವು ಕೂಡ ನಮ್ಮೊಂದಿಗೆ ಒಂದಾಗಬೇಕು ಅನ್ನೋಂಥ ಮಾತನ್ನ ನನಗೆ ಬಹಳ ಒಂದು ಗೌರವದಿಂದ ಹೇಳಿದರು ಅವ್ರ ಮಾತನ್ನ. ಸರ್, ಈ ಮಾತನ್ನು ನೀವು ಇಷ್ಟು ನನಗೆ ಭಾಗದಲ್ಲಿ ಹೇಳಬೇಕಾಗಿಲ್ಲ. ಯಾಕಂದ್ರೆ ನೀವು ಹಿರಿಯರು, ನೀವು ಇರುವಾಗ ನಿಮ್ಮ ಒಂದು ಸೀಮಾ ರೇಖೆಯನ್ನು ದಾಟಿ ನಾವು ಮುಂದೆ ಹೋಗೋದಿಲ್ಲ. ನಿಮ್ಮ ಒಂದು ಜೊತೆಗೂಡಿ ನಿಮ್ಮಂತೆ ನಾವು ಕಾರ್ಯಗಳನ್ನು ಮಾಡಿ ನಿಮ್ಮ ಜೊತೆಗೆ ಇಟ್ಕೊಂಡು ಈ ಶಾಲೆಗೆ ಯಾವ ರೀತಿ ಗೌರವವನ್ನು ಕೊಡಬೇಕು, ಯಾವ ರೀತಿ ಹೆಸರು ಕೊಡಬೇಕು, ಆ ರೀತಿಯಾದಂಥ ಕಾರ್ಯವನ್ನು ಮಾಡ್ತಿದ್ರಿ ಅನ್ನೋಂಥ ಮಾತನ್ನ ನನ್ನ ಎಲ್ಲ ಹಿರಿಯ ಗುರುಗಳಿಗೆ ನಾನು ಮಾಡ್ಕೊಂಡೆ. ನಾನು ಮುಂದೆ ಅದೇ ದಿವಸ ಎಲ್ಲರೂ ಕ್ಲಾಸ್ ರೂಮ್ಗೆ ಹೋಗಿದ್ರು. ನಾನು ಮತ್ತು ಕಡಿಮೆ ಸರ್ ನನ್ನ ರಿಟೈರ್ ಆದಂಥ ಕಾರ್ಯಕ್ರಮದಲ್ಲಿ ಬಂದು ಇದು ಕಾರ್ಯಕ್ರಮದಲ್ಲಿ ನಮ್ಮ ನಿಲ್ಲಿಸೋರು ಹಾಕೊಂಡಂಥ ಕಾರ್ಯಕ್ರಮದೊಳಗೆ ನಮ್ಮ ಸರ್ಕಾರ ಸಮಾರಂಭದಲ್ಲಿ ಮಾತನ್ನು ಹೇಳಿದ್ದೆ. ನಾನು ಮತ್ತು ಕಡಿಮೆ ಸರ್ ಇಬ್ಬರು ಸ್ಟಾಫ್ ರೂಮ್ನಲ್ಲಿ ಕುಳಿತಿದ್ದೀವಿ. ನನಗೆ ಇನ್ನೂ ನೆನಪು ಬರ್ತದೆ. ಯಾವುದೇ ಒಂದು ಮನೆಯ ಊರಿನ ಗಣ್ಯ ನಾಗರಿಕರ ಬಗ್ಗೆ ಆಗಲಿ ಮಾತನಾಡದೆ ಯಾರಿಗೂ ಕೆಟ್ಟ ಹೆಸರನ್ನು ತರದಂತೆ ನಾವು ಮುಂದೆ ಹೋದರೆ ನಾವು ಯಾವುದೇ ಪರಿಸ್ಥಿತಿ ಒಳಗೆ ಯಾವುದೇ ಕಪ್ಪು ಮಸಿಯನ್ನು, ಕಪ್ಪು ಚಿಟಿಕೆಯನ್ನು ಹೊಂದದೆ ನಾವು ಈ ಸಂಸ್ಥೆಯಿಂದ ಹೊರಗೆ ಸಾಧ್ಯ ಅನ್ನೋಂಥ ಮಾತನ್ನು ಹೇಳಿದ್ರು. ಸರ್, ನಿಮ್ಮ ಮಾತನ್ನು ನಾನು ಸ್ವಾತಂತ್ರ್ಯ ಪಾಲಿಸ್ತೀನಿ ಅನ್ನೋಂಥ ಮಾತನ್ನು ಹೇಳಿಕೊಂಡು ಅದೇ ರೀತಿ ನಡ್ಕೊಂಡು ಬಂದಕ್ಕೆ ಅನ್ನುವಂಥ ಒಂದು ಆತ್ಮ ಸಾಕ್ಷಿ ನನಗೂ ಕೂಡ ಇದೆ. ಅದಕ್ಕೆ ಅಷ್ಟ ಅವರು ಸಾಕ್ಷಿ ಇರ್ತಾರೆ. ಯಾಕಂತಂದ್ರೆ ನನ್ನ ಬಗ್ಗೆ ಅವರಿಗೆ ಬಹಳ ಗೊತ್ತಿಲ್ಲ. ಯಾಕಂದ್ರೆ ಅವರನ್ನ ದೂರದಿಂದ ಕಂಡವ, ಅವರನ್ನ ಬಹಳ ದೂರದಿಂದ ನೋಡಿದವ. ನಾನು ಬಹಳ ಸಣ್ಣವ. ನಾನು ಅವರ ಸಮೀಪದಲ್ಲಿ ಹೋಗಿ ಮಾತಾಡುವಂಥ ದೊಡ್ಡ ವ್ಯಕ್ತಿ ನಾನು ಅಲ್ಲ ಅಂತೇಳಿ ಅವರಿಗೆ ಯಾವ ರೀತಿ ದೂರದಿಂದ ಅವರಿಗೆ ಗೌರವವನ್ನು ಕೊಟ್ಟು ನಾವು ಬಂದವರು. ಈ ಒಂದು ಶಾಲೆಯ ಒಂದು ಸುಮಾರು 5 ವರ್ಷಗಳವರೆಗೆ ಈ ಶಾಲೆಯಲ್ಲಿ ಉಳ್ಕೊಂಡು ನಾನು 1991ರಲ್ಲಿ ನನಗೆ 6 ವರ್ಗಾವಣೆ ಆಯಿತು. ಅದು ಒಂದು ನನ್ನ ಸೌಭಾಗ್ಯವೇ ಸರಿ. ಯಾಕಂತಂದ್ರೆ ನನ್ನ ಮೇಲಿನ ಒಂದು ಪ್ರೀತಿ ವಿಶ್ವಾಸದಿಂದ ನಮ್ಮ ಬನಟ್ಟಿ ಸರ್ ಅವರು ನನ್ನನ್ನು ಅಲ್ಲಿಗೆ ವರ್ಗಾವಣೆ ಮಾಡಿಕೊಂಡು ಕರ್ಕೊಂಡು ಅವರು ಕೂಡ ಅಷ್ಟೇ ಪ್ರೀತಿಯನ್ನು ತೋರಿಸಿದ್ರು. ನಿಜವಾದಂಥ ಒಂದು ಉದ್ಯೋಗ, ಶಿಕ್ಷಕ ವೃತ್ತಿ ಯಾವ ರೀತಿ ಇರಬೇಕು ಅನ್ನೋಂಥದ್ದನ್ನು ಸಂಪೂರ್ಣವಾಗಿ ತಿಳಿಸಿಕೊಟ್ಟವರು ಬನಟ್ಟಿ ಸರ್ ಅವರು. ಅಲ್ಲಿ ಸಮಯಕ್ಕೆ ಯಾವ ರೀತಿ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕು, ವಿಷಯಕ್ಕೆ ಯಾವ ಪ್ರೀತಿ ವಿಶ್ವಾಸಕ್ಕೆ ಕಾರಣ ಅಂತ ಹೇಳಿದ್ರು. ಯಾಕಂದ್ರೆ ಗುರುಕುಲನೇ ಗುರುಗಳಿಗೆ ವಂದನೆಯನ್ನು ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ಇವತ್ತು ಹಾಕೊಂಡದ್ದು ಬಹಳ ಪ್ರಸ್ತುತವಾದಂಥದ್ದು, ಬಹಳ
ಯೋಗ್ಯವಾದಂಥ ಒಂದು ವಿಚಾರ ಅಂತ ಹೇಳ್ಬೋದು. ಅದಕ್ಕೆ ಈ ಎಲ್ಲ ಒಂದು ಕಾರ್ಯಕ್ರಮ ಎಲ್ಲ ಒಂದು ವಿದ್ಯಾರ್ಥಿಗಳು ಸುಮಾರು 100 ಜನ ವಿದ್ಯಾರ್ಥಿಗಳು ಪ್ರೀತಿಯಿಂದ ನನ್ನನ್ನು ಮಾತಾಡಿಸಿದ್ರಿ, ಪ್ರೀತಿಯಿಂದ ನನ್ನನ್ನು ಗೌರವಿಸಿದ್ರಿ, ಕರ್ಕೊಂಡು ಬಂದು ನಮ್ಮನ್ನು ಉಪಚಾರವನ್ನು ಮಾಡಿದ್ರಿ. ಈ ಉಪಚಾರಕ್ಕೆ ನಾವು ಎಂದೊಂದು ಚಿರಋಣಿಯಾಗಿರ್ತೀವಿ. ನಿಮ್ಮ ಪ್ರೀತಿ ಇದೇ ರೀತಿ ನಮ್ಮ ಮೇಲೆ ಇರಲಿ. ಈ ಒಂದು ಶಾಲೆಯ ಒಂದು ಋಣವನ್ನು ನಾವೆಲ್ಲರೂ ಈ ಒಂದು ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾ ತೀರಿಸೋಣ ಅಂತ ಮಾತನ್ನು ಹೇಳಿ ಪ್ರೀತಿಪೂರ್ವಕ ಮಾತುಗಳನ್ನು ಉಡುಗೊರೆಯಾಗಿ ನೀಡಿದ ನಾಗನೂರ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಇದೀಗ ಈ ವೇದಿಕೆಯಲ್ಲಿ ಮುಲ್ಲಾ ಸರ್ ಅವರು ಒಂದೆರಡು ಮಾತುಗಳನ್ನ ತಮ್ಮ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುವಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಈ ಗದರಾಗಾಯ್ತಾವ ಅದಕ್ಕೆ ಮಾತಾಡೋದು ಅಷ್ಟು ಸರಿ ಅನಿಸೋದಿಲ್ಲ. ಆದರೆ ನಾನು ಎಲ್ಲರ ಋಣದಲ್ಲಿದ್ದಂಗೆ ನಾನು. ಯಾಕಂತಂದ್ರೆ ನೀವು ಎಲ್ಲ ಇಲ್ಲಿವರೆಗೆ ಕರ್ಸ್ಕೊಂಡ್ಬಂದ್ರಿ, ನಮಗೆ ಮರ್ಯಾದೆ ಮಾಡಿದ್ರಿ. ಇಷ್ಟೊಂದು ರೀತಿಯಿಂದ ಎಲ್ಲರೂ ಸೇರಿ ನಮ್ಮನ್ನು ಹೊಗಳಿ ಎಲ್ಲರೂ ಒಂದು ಮೆಚ್ಚುಗೆ ಬರುವಂತೆ ಮಾಡಿದರೆ ಇದು ನಾನು ಭಾಳ ಕೃತಜ್ಞತೆಯನ್ನು ಪಡುತ್ತೇನೆ. ನಿಮಗೆಲ್ಲ ಎಲ್ಲರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾಕಂತಂದ್ರೆ ನಮ್ಮನ್ನು ಇಲ್ಲಿವರೆಗೆ ಕರ್ಕೊಂಡು ಬಂದು ನಮ್ಮನ್ನು ಕಾರ್ ಗಾಡಿ ಒಳಗೆ ಇಷ್ಟು ವ್ಯವಸ್ಥಿತವಾಗಿ ಕರ್ಕೊಂಡು ಬಂದು ನಮ್ಮನ್ನು ಸೇವೆ ಮಾಡಿದಿರಿ, ನಮ್ಮನ್ನು ನಮ್ಮ ಪ್ರೀತಿ ತೋರಿಸಿದಿರಿ. ನಾನು ನಿಜವಾಗಿಯೂ ಋಣಿಯಾಗಿದ್ದೇನೆ. ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಜಯ ಜಯನ್. ಯಾ ಶುಭ್ರವಸ್ತ್ರಾನ್ವಿತ ಯಾ ವೀಣಾವರ ದಂಡ ಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರವೃತ್ತಿ ದೇವೈ ಸಲಾವಂಡಿತ सा मां पातु सरस्वती भगवती निश्चेषापार. ವಿದ್ಯಾರ್ಥಿನಿ ಸಹೋದರ ಸಹೋದರಿಯರೇ ಹಾಗೂ ಇಲ್ಲಿಯ ಹಿರಿಯರಾದಂಥ ಇಲ್ಲಿ ಈ ಸಂಸ್ಥೆಯ ಹಿರಿಯರು ವಸಂತರಾವ್ ಪಾಟೀಲ್ ಅಭಾವರು ಅವರ ಅಮರ್ ಸಿಂಗ್ ಪಾಟೀಲ್ ಅಧ್ಯಕ್ಷತೆಯಲ್ಲಿ ಅವರ ಮನೆಯವರು ಎಲ್ಲರಿಗೂ ಇಲ್ಲಿ ವಂದನೆ ಸಲ್ಲಿಸಿ ನನ್ನ ಮಾತುಗಳನ್ನು ಬಯಸುತ್ತೇನೆ. ವಿದ್ಯಾರ್ಥಿ ಮಿತ್ರರೇ, ಸಹೋದರ ಸಹೋದರಿಯರೇ, ನಿಜವಾಗಿಯೂ ನಾನು 59ರಿಂದ ಅಲ್ಲಿ ಡ್ರಾಯಿಂಗ್ ಶಿಕ್ಷಕನಾಗಿ ಸೇವೆ ಮಾಡಿ 15 ವರ್ಷದ ನಂತರ 74ರಲ್ಲಿ RVR ರಾಯಬಾಗ್ ವಿದ್ಯಾಲಯ ರಾಯಬಾಗ್ ಹೋದೆ. RVR ಆಮೇಲೆ 85ರಲ್ಲಿ ಈ ಹಿಡ್ಕಲ್ ವಿದ್ಯಾಲಯ ಹಿಡ್ಕಲ್ ಬಂದೆ. ಇದು ಹಿಡ್ಕಲ್ ವಿದ್ಯಾಲಯ ಅಂದ್ರೆ ವಸಂತರಾವ್ ಪಾಟೀಲ್ ಎಲ್ಲ ಅಣ್ಣಾವರು ಶಾಲೆಗಳೆಲ್ಲ ಮಾಡಿದ್ದೆಲ್ಲ ಆ ಊರ ಹೆಸರು ಮೇಲೆ ಹಾರಿಗೆರೆ ವಿದ್ಯಾಲಯ ಹಾರಿಗೆರೆ, ರಾಯಬಾಗ್ ವಿದ್ಯಾಲಯ ರಾಯಬಾಗ್, ಆಮೇಲೆ ಮಳವಾಡ, ಈ ಬೇರೆ ಬೇರೆ ಊರುಗಳಲ್ಲಿ ಮಾಡ್ಯಾರ. ಅದಕ್ಕೆ ನಾವು ಕೆಲವು ಶಿಕ್ಷಕರು ಈ ಹಿಡ್ಕಲ್ ಶಾಲೆ ತೆಗೆಯುವ ಟೈಮ್ದಾಗ ಹಿಡ್ಕಲ್ ವಿದ್ಯಾಲಯ ಹಿಡ್ಕಲ್ ಅನ್ನೋ ಅಂತೇಳಿ ಅವ್ರ ವಿಚಾರ ಇತ್ತು. ಅವಾಗ ಕೆಲವು ಶಿಕ್ಷಕರು ಮಿತ್ರರೆಲ್ಲ ಕೂತ್ಕೊಂಡ ಹಿರಿಯರು ಕೂತ್ಕೊಂಡ ಅವರಿಗೆ ಭಾಳ ವಿನಂತಿ ಮಾಡ್ಕೊಂಡ, ನಿಮ್ಮದು ಒಂದು ಶಾಲೆ ಒಂದು ಹೆಸರಲ್ಲಿ ಉಳಿಲಿ, ಒಂದು ನಿಮ್ಮ ಹೆಸರಿನ ಮೇಲೆ ಒಂದು ಶಾಲೆ ನಿಮ್ಮ ಹೆಸರಿನಲ್ಲಿ ಇರಲಿ ಅನ್ನುವಂಥ ಬಹಳಷ್ಟು ವಿನಯ ಮಾಡ್ಕೊಂಡ ವಿನಂತಿಯಿಂದ ಒಪ್ಕೊಂಡ್ರು. ಅದಕ್ಕೆ ಇದು PP ಹೈಸ್ಕೂಲ್ ಹಿಡ್ಕಲ್ ಆಯಿತು. ಇದು ವಸಂತರಾವ್ ಪಾಟೀಲ್ ಹೈಸ್ಕೂಲ್ ಆಯಿತು. ಆಮೇಲೆ ಕಾಲೇಜ
ಕಂಪೋಸಿಟ್ ಜೂನಿಯರ್ ಕಾಲೇಜ್ ಈ ರೀತಿ ಬೆಳೀತಾ ಹೋಗಿ ನಾನು ಇಲ್ಲಿ 85 ಬಂದಾಗ ಈ ಕಟ್ಟಡ ಎಲ್ಲ ಆಕಾರದಾಗ ಅಷ್ಟೇ ಇತ್ತು. ಆಮೇಲೆ ಇದು ಈ ಆಕಾರ ಆಗಬೇಕಾದಂಥ ಬಿಲ್ಡಿಂಗ್ ಸ್ಟಾರ್ಟಿಂಗ್ದಾಗ ಪ್ಲ್ಯಾನ್ ಐತಿ. ಅದನ್ನು ಬಿಲ್ಡಿಂಗ್ ಅವರು ಸ್ವಲ್ಪ ಇಲ್ಲಿ ಭಾಳ ಪ್ರಯತ್ನ ಮಾಡಿ ಈ ಆಕಾರವನ್ನು ಈ ಕಟ್ಟಡದ ಈ ಆಕಾರವನ್ನು ಪೂರ್ಣ ಮಾಡ್ಯಾರ ಅಂತೇಳಿ ನನಗೆ ಭಾಳ ಸಂತೋಷ. ಇದನ್ನೇನಿಸಿ ಜಿನ್ನಾಪುರ ಸಾಹಸ ಅಂತೇಳಿ ನನಗೆ ಅನಿಸಿದೆ. ಇಲ್ಲಿ ನಾನು ಹೇಳ್ತಕ್ಕಂಥ ವಿಷಯ ಡ್ರಾಯಿಂಗ್ ಬಡದು ಹೇಳುವಂಥದ್ದು ಅಲ್ಲ, ಬೇರೆ ಹೇಳುವಂಥದ್ದು ಅಲ್ಲ, ನಗನಂತ ಇರುವಂಥ ನನ್ನ ವಿಷಯ. ನಾನು ಕ್ಲಾಸ್ಗೆ ಹೋದಾಗ ಅವ್ರನ್ನ ಯಾರನ್ನೂ ನಾವು ಬರೀಲಿಕ್ಕೆ ಹೋಗಿಲ್ಲ. ಅದು ಭಾಳ 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 ಜನರಿಗೆ ಮಾಡಿದ್ದರೆ ಏನೋ ಬರೆದ್ರು ಅದು ಅಕಸ್ಮಾತ್ ಅದು ವಿನಂತಿ ಪೂರ್ವಕ ಹುಡುಗರಿಗೆ ಮನರಂಜನೆ ಆಗುವಂಥ ವಿಷಯವನ್ನು ಅವರಿಗೆ ಹೇಳಿ ಅದೇ ಅಲ್ಲ ಈಗ ಅವರಾಗಿ ಹೋಗ್ಯಾರ. ಅವರು ಒಳ್ಳೆಯ ಹಾದಿಗಳನ್ನು ಕೇಳ್ತಕ್ಕಂಥ ಸಂತರು. ಅವರೆಲ್ಲ ದೇವಾದಿ ದೇವತೆಗಳ ಪುನರ್ಜನ್ಮವೇ ಸಂತರು. ಇಲ್ಲಿ ಪಂಡ್ರಪುರದಲ್ಲಿ ನಾಮದೇವ ಅಂತಕ್ಕಂಥ ಒಬ್ಬ ಸಂತ, ಒಬ್ಬ ದೇವತೆ, ಅವರ ಪುನರ್ಜನ್ಮ. ನಾನು ಹೇಳಿದ್ದ ನನಗೆ ಈ ಸಾಮಾನ್ಯವಾಗಿ ಹುಟ್ಟತಕ್ಕಂಥ ಈ ಗರ್ಭಕೋಶದಿಂದ ಗರ್ಭ ಇರುವಾಗ ನಾನು ಪಾರು ಮಾಡೋದು ಬೇಡ, ನನ್ನ ಹುಟ್ಟಿಸ್ಬೇಡ, ನನಗೆ ಆಗೋದಿಲ್ಲ ಅಂತೇಳಿ ಬೇಡ್ಕೊಂಡ ಆ ಗುರುವಿನ. ಅದಕ್ಕೆ ಅವರ ಹಂಗೆ ನಾನಿಲ್ಲ, ನೀನು ಬೇರೆ ಹುಟ್ಟಿಸ್ತೇನೆ ಅಂತೇಳಿ ನೀನು ಹೋಗು ಭೂಲೋಕಕ್ಕೆ ಹೋಗಿ ಅಲ್ಲಿಯ ಎಲ್ಲರನ್ನು ಉದ್ಧಾರ ಮಾಡು ಅಂತೇಳಿ ಕಳಿಸೋದ್ನಾಗ ಒಂದು ಸಿಂಪಿ ಒಳಗೆ ಒಂದು ಕುಸನ್ ಹಾಕಿ ಭೀಮಾ ನದಿ ತೀರದಾಗ ಭೀಮಾ ನದಿ ಒಳಗೆ ಬಿಡ್ತಾರೆ. ಅದು ಈ ಪಂಡ್ರಪುರ ಕ್ಷೇತ್ರಕ್ಕೆ ಬರ್ತದೆ. ಅಲ್ಲಿ ಪಂಡ್ರಪುರದೊಳಗೆ ಇಬ್ಬರು ಶಿಲ್ಪಿಯರು ಮಕ್ಕಳಿರಲಿಲ್ಲ. ಆದರೆ ವಿಠಲನ ಭಕ್ತರು, ವಿಠಲನ ಭಕ್ತರು, ವಿಠಲನ ಯಾವತ್ತೂ ನಾಮಸ್ಮರಣೆ ಅವನ ಸೇವೆ ಮಾಡ್ಕೊಂಡಿದ್ದಂಥ ಶಿಲ್ಪಿಗಳು ಅವರಿಗೆ ತಾಯಿ ಮಕ್ಕಳ ಇರಲಿಲ್ಲ. ಅದಕ್ಕೆ ಅವನ ಕಾಂತಿ ಅವ್ರು ಹೇಳ್ತಾರೆ ನಮಗೆ, ಏನ್ರಿ ನೀವು ವಿಠಲನ ಭಾಳ ಸೇವೆ ಮಾಡ್ಕೊತಾರೆ, ನಮಗೆ ಒಂದು ಮಕ್ಕಳು ಆಗಲಿಲ್ಲ, ಕಾರಣ ನೀವು ಹೋಗಿ ಕೇಳಿ ಅವ ಬರೆದ ದೇವರ ಮನಸ್ಸು ಮಾಡಿದ್ರೆ ನಡಿಲಿಕ್ಕೆ ಬರುವಂಥ ಈ ನಡೆಯಕ್ಕೆ ಕಾಲಿಲ್ಲದ ಕಾಲು ಕೊಡ್ತಾನೆ, ಕಣ್ಣಿಲ್ಲ ಕಣ್ಣು ಕೊಡ್ತಾನೆ, ಮಕ್ಕಳಿಲ್ಲ ನಮಗೆ ಮಕ್ಕಳ ಕೇಳಿ ಅಂತ ಹೇಳಿದಾಗ ಅವ ಬಂದ ಕೇಳ್ತಾರ. ದೇವರಲ್ಲಿ ಕನಸಿನಾಗ ಹೋಗಿ ನೀನು ಮುಂಜಾನೆ ಸ್ನಾನಕ್ಕೆ ಹೋದಾಗ ವಿಮಾನ ನೀಡುವಾಗ ಸಿಂಪಿ ಒಳಗಿಂದ ಕೂಸು ಬರ್ತೈತಿ ತುಂಬ ಹೇಳಿರ್ತಾನೆ. ಕನಸಿನ ಪಂಡ್ರಪುರ ಬಿಡ್ತಾರ. ಅವಾಗ ನೀವು ಅದೇ ಪ್ರಕಾರ ಸಂತೋಷವಾಗಿ ಈ ಸಂತ ಅಲ್ಲಿ ದಿಲ್ಲಿಗಿಂದ ಇವರ ನಾಮದೇವರು ಹೊರಹಾಕ್ತಾರು, ಭಾಳ ಚೆನ್ನಾಗಿರೋರು, ಕೀರ್ತನೆ ಹೇಳ್ತಾರು ಅಂತೇಳಿ ಸುದ್ದಿ ಆಗಿತ್ತು. ಎಲ್ಲ ದೇವಾದಿ ದೇವತೆಗಳ ಗುಡಿ ಮುಂದೆಲ್ಲ ಇವ್ರು ಕೀರ್ತನೆ ಮಾಡ್ಕೊತಾನೆ. ಹಂಗೆ ಹೋಗುವಾಗ ದಿಲ್ಲಿ ಹೋಗ್ತಾರೆ. ಅಲ್ಲಿ ಬಾದ್ಶಾ ಆಳ್ಕೆ ಇತ್ತು. ಅವ್ರು ಹೋಗಿ ವಿಠಲ ಮಂದಿರದಾಗ ಕೀರ್ತನೆ ಶುರು ಮಾಡ್ತಾರೆ. ನಾಮದೇವ ಮತ್ತು ಜ್ಞಾನದೇವ ಕೀರ್ತನೆ ಭಾಳ ದೊಡ್ಡ ಪ್ರಮಾಣದ ನಡೀತಿ. ಇಲ್ಲಿ ಕೀರ್ತನೆ ಮಾಡೋದ್ನಾಗ ಎಲ್ಲ ಊರಾಗಿನ ಜನ ಎಲ್ಲ ಇವರು ಕೀರ್ತನೆ ಕೇಳಕ್ಕೆ ಬರ್ತಾರೋ. ರಾಜಮಡಿಯಾಗಿ ಬಂದೇನೇ ಇಲ್ಲ. ಅಷ್ಟು ಇಲ್ಲಿ ಇಂಪ್ರೆಸಿವ್ ಆಗಿ ಈ ಜ್ಞಾನದೇವ ಕೀರ್ತನೆ ಮಾಡ್ತಾರೆ. ಇದು ರಾಜರಿಗೆ ವಿಚಿತ್ರ ಅನಿಸಿ ರಾಜ ಇದ್ದ ನೋಡಬೇಕು ಅಂತೇಳಿ ಬಂದ ಅವರನ್ನು ಮುಂದೆ ನೋಡಿ ಎಲ್ಲರೂ ಬಂದವರೆಲ್ಲ ₹1,000 ದಕ್ಷಿಣ ಕೊಡೋದು ಅದರಿಂದ ಭಾಳಷ್ಟು ಕೊಟ್ಟು ಇತ್ತು. ಆ ಥರ ಮತ್ತೆ ಜೀವಂತ ಮಾಡಿದ. ಇದು ಮಾಡಿದಂಥ ಪವಾಡ
ನೀವೆಲ್ಲ ಭಕ್ತಿಯಿಂದ ಗುರುಗಳನ್ನು ವಿನಂತಿಸಿಕೊಂಡು ಗುರುಗಳನ್ನು ಭಕ್ತಿಯಿಂದ ನಿರಾಕರಿಸಿ ಇಲ್ಲಿ ಅವರು ಸನ್ಮಾನ ಮಾಡಿ ಒಳ್ಳೆಯ ಇದನ್ನು ಬಹಳ ಸಂತೋಷ ಆಗುವಂಗ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ನನಗೆ ಬಹಳ ಖುಷಿ ಆಯಿತು. ಧನ್ಯವಾದ. ಯಾಕಂದ್ರೆ ಯಾವಾಗ ನಾವು ನೆನೆಸಬೇಕಾದದ್ದು ಸಾಕಿ ಸಲಹಿದೊಡೆಯನ ನೀರು ನಾಳುವ ನೆತ್ತಿದನ ಉರಿಯುವ ಪರಿಹರಿಸಿದನ ನಿಳವಳ ಸೈ ಕಾಣಾಂತಕಾರದಲ್ಲಿರ್ತಕ್ಕಂಥ ಬಿದುರು ನೀತಿಯವರು ಮಾತು ಯಾಕೆ ಹೇಳ್ತಾರೆ ಅಂತಂದ್ರೆ ನಮ್ಮನ್ನು ಯಾರು ಜೋಪಾನ ಮಾಡಿರ್ತಾರಲ್ಲ ಅವ್ರನ್ನ ಸ್ಮರಿಸದೇ ಇದ್ರೆ ನಾವು ಅಂಧಕಾರದಲ್ಲಿ ಮುಳುಗ್ತೀವಿ ಅಂತಕ್ಕಂಥ ಒಂದು ಮಾತು. ಇವತ್ತು ಯಾಕೆ ನಾವು ವೇದಿಕೆಗೆ ಬಂದಿದ್ದೀನಿ, ಇವತ್ತು ನಿಮ್ಮ ಕಾರ್ಯಕ್ರಮ ನಾನು ಸ್ಮರಿಸಬೇಕಾದದ್ದು, ಈಗ ಸರ್ ಹೇಳಿದ್ರು ಈ ಸಂಸ್ಥೆ ಯಾವಾಗ ಉಪಯೋಗ ಮಾಡತಕ್ಕಂಥ ಸಂಸ್ಥೆ ಅಲ್ಲ, ಆ ಬಾಜಿಯವರ ಅನ್ನದ ಹಸ್ತ ಇರತಕ್ಕಂಥ ಸಂಸ್ಥೆ ಇದು. ಅಣ್ಣಾರವರು ಕೂಡ ಅದೇ ಹೆಜ್ಜೆ ಇಲ್ಲ, 1000 ಜನರ ಈ ಉದರಗಳಿಗೆ ಅನ್ನವನ್ನು ಹಾಕ್ತಕ್ಕಂಥ ಒಂದು ಶಕ್ತಿಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಕುಟುಂಬದ ಈ ಸಂಸ್ಥೆ ಇದು. ಅದಕ್ಕೆ ಕೂಡ ನಿಮ್ಮ ಪ್ರೀತಿಯನ್ನು ನಾನು ಮನ್ನಿಸಬೇಕು. ಈ ಶಾಲೆಯ ಒಂದು ನೇತೃತ್ವವನ್ನು ಅಕ್ಕರನ್ನು ಕೊಟ್ಟಿದ್ದಾರೆ. ಆ ನೇತೃತ್ವಕ್ಕಿದ್ದಾಗ ನೀವು ಈ ಶಾಲೆಯಲ್ಲಿ ಕೊಟ್ಟಿದ್ದನ್ನು ಸ್ಮರಿಸದೆ ಹೋದ್ರೆ ಅದು ಎಲ್ಲೋ ಒಂದು ಕಡೆ ನಾನು ಗಾಢಾಂಧಕಾರಕ್ಕೆ ಹೋಗ್ತೀನಿ ಅನ್ನೋತಕ್ಕಂಥ ಭಾವ. ನಾನೇನೋ ಕೇಳಿರಲಿಲ್ಲ, ನಾವೇನೋ ಕೇಳಿರಲಿಲ್ಲ, ಕಾರ್ಯಕ್ರಮ ಮಾಡ್ತೀವಿ ಅಂತ ನೀವು ಬಂದಾಗ ಸರ್ ಅನ್ನ ಫೋನ್ ಹಚ್ಚಿದ್ರು, ನಿಮಗೆ 21ನೇ ತಾರೀಕು ಅವ್ರು ಬರ್ತಾರೆ, ಅವರಿಗೆ ನೀವು ಒಂದು ಹಾಲ್ ರೆಡಿ ಮಾಡಿಕೊಡು ಅಂತ ಹೇಳಿದ್ರು. ಸಂತೋಷದಿಂದ ನಾವು ಒಪ್ಕೊಂಡ್ವಿ. ಸರ್ ಈ ಶಾಲೆ ಏನು ಕೊಡೋಣ ಅಂತ ನಮ್ಮನ್ನು ಅವ್ರು ಕೇಳ್ತಾ ಬಂದರು, ರೇವಣ್ಣ ಮತ್ತು ಈ ಬಳಗ ಎಲ್ಲರೂ ಕೂಡ ಕೇಳ್ತಾ ಬಂದಾಗ ನಿಮ್ಮ ಪ್ರೀತಿಗೆ ನಾನು ಯಾವಾಗ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪ್ರೀತಿ ಈ ನಿಮ್ಮ ಮಹಾವಿದ್ಯಾಲಯ, ನಿಮ್ಮ ಶಾಲೆ, ನಿಮ್ಮ ನೆಲ, ನಿಮ್ಮ ಜಲ ಇಲ್ಲಿದೆ, ನಿಮ್ಮ ಪ್ರೀತಿಗೆ ನೀವೇ ಅಂತಂದಾಗ ಇಲ್ಲಿ ಕಾರ್ಯಕ್ರಮ ಮಾಡ್ತೇವೆ ಅಂತ ತಿಳ್ಕೊಂಡು ಹಾಲ್ ಮಾಡಕ್ಕೆ ಬಂದಾಗ ಸರ್ ಇದನ್ನು ನಾವು ಸುಂದರಗೊಳಿಸ್ತೀವಿ ಅಂತಕ್ಕಂಥ ಒಂದು ಮಾತು ನನ್ನ ಜೊತೆ ಮಾತಾಡಿದರು. ಈ ಹಾಲನ್ನು ಬಣ್ಣ ಮಾಡೋದ್ರ ಜೊತೆಗೆ ಈ ಹಾಲ್ಗೆ ಈ ಟ್ಯೂಬ್ಲೈಟ್ಗಳನ್ನ ಮತ್ತೆ ಈ ಫ್ಯಾನ್ಗಳನ್ನ ಅಳವಡಿಸ್ತಕ್ಕಂಥ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಕಾಣಿಕೆಯಿಂದ ಈ ಎಲ್ಲ ಬಳಗ ನೀವು 1991-92ನೇ ಬ್ಯಾಚಿನ ಈ ಬಳಗ ನೀಡಿದಿರಿ. ನಾ ಆಡಳಿತ ಮಂಡಳಿಯ ಪರವಾಗಿ ತಮ್ಮೆಲ್ಲರಿಗೂ ಅನಂತ ಕೋಟಿ ಋಣಿಗಳಿಂದ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೇನೆ. ಯಾಕಂದ್ರೆ ಕಾಣಿಕೆ ಎಷ್ಟೇ ಆದರೂ ಕೂಡ ಬಹಳ ಅದನ್ನು ಸ್ಮರಿಸ್ತಕ್ಕಂಥದ್ದು ಬಹಳ ಮುಖ್ಯ. ಮತ್ತೊಂದು ನನಗೆ ಸಂತೋಷ ಅಂತಂದ್ರೆ ನಾನು ನಿಲ್ಲದಿದ್ದರೂ ಕೂಡ ನಾನು ಇರುವಂತೆ ಮಾಡಿರ್ತಕ್ಕಂಥವ್ರು ನೀವು. ನಾನು ನಿಮಗೆ ಕಲಿಸ್ಲಿಲ್ಲ, ನಾನು ಬರುವಷ್ಟರಲ್ಲಿ ನೀವು ದಾಟಿದ್ರಿ. ಆದರೂ ಕೂಡ ನನ್ನನ್ನು ನಿಮ್ಮವರನ್ನಾಗಿ ಮಾಡಿಕೊಂಡು ಒಂದು ಅವಕಾಶ ಕೊಟ್ಟದ್ದಕ್ಕೂ ಕೂಡ ನಾನು ಸೇರಲು ಅಂತಕ್ಕಂಥದ್ದನ್ನ ಭಾವಿಸ್ತಾ ಇದ್ದೇನೆ. ನಾನಿವಾಗ ಮೊದಲು ಮಾತಾಡಿದೆ, ಜ್ಞಾನ ಗುರುವಿನ ಉಪದೇಶವನ್ನು ಪಡೆದವರಿಗೆ ಕಾಣಿಪುರ ಮುಕ್ತಿ ಸರ್ವಜ್ಞ ಅಂತಕ್ಕಂಥ ಮಾತು. ನನಗೆ ಏನು ಆಶ್ಚರ್ಯ ಅಂತಂದ್ರೆ ನಾ ಬಂದಾಗ ಸರ್ವಿಸ್ ಬಂದ ಕಾಲ್ ಇಟ್ಟಾಗ ಅವರು ರಿಟೈರ್ಡ್ ಆದ್ರು, ನಿವೃತ್ತಿ ಹೊಂದಿದ್ರು. ಬಹುತೇಕ ನಾ ಇಷ್ಟು ಮಾತಾಡೋದು ನಾ ಎನರ್ಜಿ ರೈತರಿಗೆ ಗೊತ್ತಿಲ್ಲ, ಅವ್ರ ಎನರ್ಜಿ ಇವತ್ತು ನೋಡಿದ್ರಿ ನಿಜವಾಗೂ. ಈ ಒಂದು 90ರ ದಶಕದಲ್ಲಿ ಆಕ್ಚುಲಿ ಐ ಆಮ್ ವೆರಿ ಅಮೇಜಿಂಗ್ ಟು ಸಿ ದೇರ್ ವರ್ಡ್ಸ್. I have astonished myself what kind of the words those they have expressed and their energy in the speech. ಅವ್ರ ಶಕ್ತಿ, ಅವ್ರ ಮಾತಿನಲ್ಲಿರ್ತಕ್ಕಂಥ ಹೊಡೆತ ಎಂತಾದಿತ್ತು ಅಂತಕ್ಕಂಥದ್ದನ್ನು ತಾವೆಲ್ಲ ಕಂಡ್ರಿ. ಅಂತ ಗುರುವಿಗೆ ಉಪದೇಶ ಪಡೆದವರಿಗೆ ಕಾಣಿಪುರ ಮುಕ್ತಿ ಸರ್ವಜ್ಞ. ಈ ಗುರುವಿನ ಒಂದನೇ ಸಂದರ್ಭದಲ್ಲಿ ತಾವೆಲ್ಲ ಇಂಥ ಒಂದು ಅದ್ಭುತ ಕಾರ್ಯವನ್ನು ಮಾಡಿದಿರಿ. ನನಗೂ ಬಹಳ ಸಂತೋಷ ಆಯಿತು. ಯಾಕಂತಂದ್ರೆ ಈ ಗುರು ಪೌರ್ಣಿಮೆಯ ದಿನ ತಾವೆಲ್ಲ ಇವತ್ತು ತುಂಬ ಸಂತೋಷದ ಒಂದು ಈ ಒಂದು ಕಾರ್ಯಕ್ರಮ ಮಾಡಿದಿರಿ. ನಿಮ್ಮ ಕಾಣಿಕೆಯನ್ನು ಸಂಸ್ಥೆ ಈ ಶಾಲೆ ಯಾವತ್ತು ನೆಲೆಸ್ತಾ ಇದೆ. ಈ ಪ್ರೀತಿ ಉತ್ಸಾಹ ಯಾವತ್ತು ನಮ್ಮ ಶಾಲೆ ಮೇಲೆ ಇರ್ರಿ. ಅಬಾಜಿಯವರ ಹೆಸರಿದೆ. ನನಗೂ ಕೂಡ ಒಂದು ಆಸೆ ಇದೆ, 6 ವರ್ಷದ ಸೇವೆ ನಮಗಿದೆ. 6 ವರ್ಷದಲ್ಲಿ ಇದಕ್ಕೊಂದು ಏನಾದರೂ ಒಂದು ಹೊಸ ರೂಪವನ್ನು ಕೊಡಬೇಕು ಈ ಶಾಲೆಯನ್ನು 4 ಜನ. ಯಾಕಂದ್ರೆ ಬಹುಶಃ ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ನೀವು ಇರುವಾಗ ಇದನ್ನು ನೋಡಿದ್ರಿ, ಇಲ್ಲಿ ಯಾವ ರೀತಿ ವಾತಾವರಣ ಇತ್ತು. ಇವತ್ತು ಹಸಿರನ್ನು ತಾವೆಲ್ಲ ಶಾರದಾ ಮಾತೆಯನ್ನ ನೆನೆಯುತ್ತಾ ಈ ಸಂಸ್ಥೆ ಇತ್ತು ಅಂತ ಹೇಳಿ ನಾನು ಈ ಹಂತದೊಳಗದೀನಿ. ಅಂತ ಸಂಸ್ಥೆಯನ್ನು ಸ್ಥಾಪಿಸಿರ್ತಕ್ಕಂಥ ಸನ್ಮಾನ್ಯ ವಸಂತರಾವ್ ಹವಾ ಅವರನ್ನ ಮನದಲ್ಲಿ ನೆನೆಯುತ್ತಾ ನಮ್ಮೆಲ್ಲರನ್ನ ಈ ಹಂತಕ್ಕೆ ಬರುವಂತೆ ಮಾಡಲು ಶ್ರಮಿಸಿದ ನನ್ನ ಪೂಜ್ಯ ಗುರುವೃಂದಕ್ಕೆ ನಮಿಸುತ್ತಾ, ಆತ್ಮೀಯ ಸ್ನೇಹಿತ ಬಳಗದವರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ಊರಿನ ಗಣ್ಯ ಮಾನ್ಯರೇ ಹಾಗೂ
ಪತ್ರಿಕಾ ಮಿತ್ರರೇ, ಇವತ್ತಿನ ದಿವಸ ನನಗೆ ಹೆಂಗೆ ಅನ್ಸಾಕತೈತಿ ಅಂತಂದ್ರೆ 30 ಲಕ್ಷದೊಂದಿಗೆ ನಿಮ್ಮೆಲ್ಲರೊಂದಿಗೆ ಗುರು ಪೂರ್ಣಿಮೆಯ ದಿನ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀವಿ ಅಂತಂದ್ರೆ ನಮ್ಗೆ ಎಷ್ಟು ಖುಷಿ ಆಗ್ತೈತಿ ಅಂತಂದ್ರೆ ಅದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ನಾವ ಈ ಸಂಸ್ಥೆ ಇತ್ತು ಅಂತ ಹೇಳಿ ಇಲ್ಲಿಗೆಲ್ಲ ಯಾಕೆ ಹೇಳಿ ಅಂತಂದ್ರೆ ನಾವು 1989 ಇಸ್ವಿ ಒಳಗೆ ಈ ಶಾಲೆಗೆ ಕಾಲಿಡ್ತೀವಿ. ಕಾಲಿಡ್ಬೇಕಾದ್ರೆ ನಮ್ಮದು ಸೌಸುದ್ದಿ ಗ್ರಾಮ, ಹೈಸ್ಕೂಲ್ ಇದ್ದಿದ್ದಿಲ್ಲ. ಎಲ್ಲಿ ಹೈಸ್ಕೂಲ್ ಇತ್ತಪ್ಪ ಅಂತಂದ್ರೆ ಸಮೀಪದೊಳಗೆ ರಾಯಬಾಗಕ್ಕೆ ಹೋಗ್ಬೇಕು, ಇಲ್ಲಾಂದ್ರೆ ಹಿಡ್ಕಲ್ಗೆ ಬರಬೇಕು. ಆದ್ರೆ ನಮ್ಗಿಂತ ಸೀನಿಯರ್ಸ್ ಎಲ್ಲ ಎಲ್ಲಿದ್ರು ಅಂತಂದ್ರೆ ಹಿಡ್ಕಲ್ಗೆ ಬಂದಿದ್ರು ಬಹಳಷ್ಟು ಜನ. ಈ ಹಿಡ್ಕಲ್ ಶಾಲೆಯೊಳಗೆ ಕಲಿತು ಸೌಸುದ್ದಿ ಅವರ ಎಷ್ಟು ಜನ ಉನ್ನತ ಹುದ್ದೆಯೊಳಗೆ ಅದಾರ ಅಂತಂದ್ರೆ ಬಹಳ ಜನ ಅದಾರ. ಈಗ ಸದ್ಯ AC ಅವರು ಬದಾರ, ಮುರುಗಿ ಅಂತ ಹೇಳಿ, RS ಚೌಡಟ್ಟಿ ಅಂತ ಹೇಳಿ ಬೆನಾಡಿ ಹೈಸ್ಕೂಲ್ ಹೆಡ್ ಮಾಸ್ಟರ್ ಅದಾರ, ಬಹಳ ಜನ ಇದ್ರು. ಅವರ ಮಾರ್ಗದರ್ಶನದೊಳಗೆ ಈ ಶಾಲೆ ಇತ್ತು ಅಂತ ಹೇಳಿ ನಾವು ಕಲಿತೆ ಅಂತ ಹೇಳಿಲ್ಲ. ಇದನ್ನ ಬಿಟ್ಟು ನಾವು ಕಲಿಯಾಕ ದಾರಿ ಸ್ಥಾನ ಇದ್ದಿರಲಿಲ್ಲ. ಅವಾಗ ಹಾಸ್ಟೆಲ್ ಇರ್ತೀವಿ, ಹಾಸ್ಟೆಲ್ ಇತ್ತು. ಅವಾಗ ಹೆಂಗಿರ್ತಪ್ಪ ಅಂದ್ರೆ ಹಾಸ್ಟೆಲ್ ಪರಿಸ್ಥಿತಿ ಒಂದು ಸ್ವಲ್ಪ ಹೇಳ್ತೇನೆ ನಿಮ್ಗೆ. 2 ಹೊತ್ತು ಊಟ ಇರ್ತಿತ್ತು, ಮಧ್ಯಾಹ್ನ ಊಟ ಇರ್ತಿರ್ಲಿಲ್ಲ, ಸಾಯಂಕಾಲ ಹಸಿವು ಆಗ್ತಿತ್ತು ನಮ್ಗೆ. ಹಸಿವು ಆದಾಗ ನಮ್ಮ ಜೊತೆ ಇರ್ತಕ್ಕಂಥ ಫ್ರೆಂಡ್ಸ್ ಟ್ರಂಕ್ದಾಗ ಏನೆಲ್ಲ ತಂದಿಡ್ತಿದ್ರು ಅವ್ರು. ಆ ಟ್ರಂಕ್ದಾಗಿನ ವಸ್ತು ತಗೊಂಡು ತಿನ್ನೋದು. ಕಬ್ಬು ಗಾನ ಇರ್ತಿದ್ವಿ, ಕಬ್ಬು ತಿನ್ನಕ್ಕೆ ಹೋಗ್ತಿದ್ದೀವಿ. ಮೊದಲನೇ ಕ್ಲಾಸ್ನಾಗ 1 ಸರ್ ಕ್ಲಾಸ್ ಓದಿದ್ರು ಗಣಿತ ತಗೊಂಡಾಗ ನಮಗೆ ಬರಲಾರದನ್ನ ಕೇಳಿದಾಗ 1 ಸರ ನೀವು ಆ ಕೆನಾಲ್ದಾಗ ಕಬ್ಬು ತಿನ್ನೋದು ಬರೀ ನಿಮ್ಗೆ ಬರ್ತತಿ ಅಂತಿದ್ರು. ಇದನ್ನೆಲ್ಲ ಅನ್ಸ್ಕೊಂಡ್ರಿ ನಾವು. ಆದ್ರೂ ಸಹಿತ ಈ ಶಾಲೆ ಇತ್ತು ಅಂತ ಕಲ್ತೀನಿ ಅಂತ ಹೇಳಿಲ್ಲ. ಇದು ಇರಲಿಲ್ಲ, ಡೈರೆಕ್ಟ್ ಯಾಕೆ ಎಲ್ಲಿ ಸಾಧ್ಯ ಇದ್ದಿದ್ದಿಲ್ಲ. ಇನ್ನು ನಮ್ಮ ಗುರುಗಳ ಬಗ್ಗೆ ಹೇಳಬೇಕು ಅಂತಂದ್ರೆ 45 ನಿಮಿಷಗಳ ಕ್ಲಾಸ ನಮ್ಗೆ ಹೆಂಗೆ ಆಗ್ತಿತ್ತು ಅಂತಂದ್ರೆ ನಮ್ಮ ಇರುವಿಕೆಯನ್ನು ಮರಿತಿದ್ವಿ ನಾವು. ಅವ್ರು ಏನು ಹೇಳ್ತಿದ್ದಾರಲ್ಲ ಅವರ ಲೋಕಕ್ಕೆ ನಮ್ಮನ್ನು ಒಯ್ತಿದ್ರು. ಒಂದು ಉದಾಹರಣೆ ಅಂತಂದ್ರೆ ನಾನಿ ಸರ್ ನಮಗೆ ಸೋಷಿಯಲ್ ಸೈನ್ಸ್ ಹೇಳ್ತಿದ್ರು. ಸೋಷಿಯಲ್ ಸೈನ್ಸ್ ಹೇಳುವಾಗ ಅವಾಗ ಅವರು ಹೇಳಿದಂಥ ಕಥೆ ನನಗೆ ಇನ್ನೂ ನೆನಪು. ಏನು ನೆನಪೈತಿ ಅಂತಂದ್ರೆ 1857 ಮೇ 10ರಂದು ಸ್ವಾತಂತ್ರ್ಯ ಸಂಗ್ರಾಮ ಸ್ಟಾರ್ಟ್ ಆಗ್ತದ. ಸ್ಟಾರ್ಟ್ ಆಗುತ್ತಾಗ ಮಂಗಲ್ ಪಾಂಡೆ ಹೆಂಡತಿ ಜೋಡಿ ಜಗಳಾಡಿರ್ತಾನ. ಜಗಳಾಡಿ ಬಂದ ಅವತ್ತಿನ ದಿವಸ ಒಬ್ಬ ಸೈನ್ಯಾಧಿಕಾರಿಯನ್ನು ಕೊಂದು ಮನೆಗೆ ಬಂದ ತಾನ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾನ ಅನ್ನೋ ಸ್ಟೋರಿ ನನಗೆ ಇಲ್ಲಿವರೆಗೆ ನೆನಪು. ಅಂದ್ರೆ ಅವ್ರು ಅವಾಗ ಹೇಳಿ ಕಥೆ ನನಗೆ ಇನ್ನೂ ನೆನಪೈತಿ ಅಂತಂದ್ರೆ ಅವಾಗ ನಮ್ಮನ್ನು ಅವ್ರು ಮರೆಸಿದ್ರು. ಇನ್ನು ಇಂಗ್ಲಿಷ್ ಮುಲ್ಲಾ ಸರ್ ಹೇಳಿರ್ತಕ್ಕಂಥ ಎಂತೆಂಥ ಸ್ಟೋರಿ ಇದ್ದು ನಾವು ಕೇಳುವಾಗ ಅಂತಂದ್ರೆ ಪಿರಾಮಿಡ್ಸ್ ಅಂಡ್ ಥಿಸ್ಬಿ, ದ ರೆಡ್ ರೋಸ್, ಯುಲಿಸಸ್ ಅಂಡ್ ದಿ ಸೈಕ್ಲೋಪ್ಸ್, ಎ ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದಿ ಹೌಸ್. ಈ ಕಥೆ ಅಂತ ಇಷ್ಟು ಮನುಷ್ಯನ ಅರ್ಥ ಹೊತ್ತಿರ್ತದ. ಎ ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದಿ ಹೌಸ್ ಅಂತಂದ್ರೆ ನಿರ್ಲಕ್ಷಿಸಿದ ಒಂದು ಬೆಂಕಿ ಇಡೀ ಮನೆಯಿಂದ ಸುತ್ತತ್ತೆ ಅಂತ ಹೇಳ್ಕೊಂಡ ಒಂದು ತತ್ತಿ ಸಲುವಾಗಿ ನಡೆದಂತ ಘಟನೆಯ ಕಥೆ ಅದು. ಇಲ್ಲ ನಾನು 8ಕ್ಕೆ ಬಂದೀನಿ, ನಾವು ಎಷ್ಟು ಇನ್ನೋಸೆಂಟ್ ಇದ್ದೀವಿ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ. 8th C ಒಳಗೆ ನಾನು ಕ್ಲಾಸ ನಮ್ಗೆ 2 ದಿವಸ ಕನ್ನಡ ಹೇಳಕ್ ಬಂದಿದ್ರು. ಆಗ ಈಗಿನ ನನ್ನೂರು ಅಂತ ಹೇಳ್ಕೊಂಡು ಒಂದು ಪಾಠ ಇತ್ತು. ಆ ಪಾಠದಲ್ಲಿ ನೆನಪೋದ್ರೆ ನಮ್ಗೆ ಅಚ್ಚಳಿಯೇ ನೆನಪಿರ್ತಾವೆ. ಯಾಕಂತಂದ್ರೆ ಅದರೊಳಗೆ ಒಂದು ಶಬ್ದ ಬಂದಿರುತ್ತೆ. ಏನಂತಂದ್ರೆ ಲಿಪ್ಸ್ಟಿಕ್ ಅಂತ ಹೇಳಿ. ಲಿಪ್ಸ್ಟಿಕ್ ಅಂದ್ರೆ ಏನಂತ ಹೇಳಿ ಹೇಳ್ತೀನಿ ಕೇಳಿದ್ದೆ. ಆಗ ನಾ ಕೇಳಿದ ತಕ್ಷಣ ನನ್ನ ಜೊತೆ ಇರ್ತಕ್ಕಂಥ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ನಕ್ಕಿದ್ರು. ಅವ್ರು ನಾಲ್ಕು ಕೂಡಲೇ ನನಗೆ ಗೊತ್ತಾಯ್ತು ಇದು ವಿಷಯ ಏನೋ ಆಯ್ತು ಅಂತ ಹೇಳಿ. ಅಂದ್ರೆ ನಮಗೆ ಗೊತ್ತಿಲ್ಲದನ್ನ ನಾವು ಎಷ್ಟು ಚಂದ ಕೇಳ್ತಿದ್ವಿ ಅಷ್ಟು ಚಂದನ ಹೇಳ್ತಿದ್ರು ಸರ್. ಇಲ್ಲ ಗಣಿತ ಕಾಸೆ ಸರ್ ನಮ್ಗೆ ಗಣಿತ ಕಳಿಸಿದ್ರು. ಅದಕ್ಕಿಂತ ಮೊದಲು ಹುಚ್ಚನಟ್ ಸರ್ ಕಳಿಸಿದ್ರು. ಹುಚ್ಚನಟ್ ಸರ್ ಕಳಿಸೋ ಸ್ಟೈಲ್ ಅನ್ನ ನೆನಪು ಮಾಡ್ಕೋಬೇಕು ನಾವು ನೀವೆಲ್ಲರೂ. ಹುಚ್ಚನಟ್ ಸರ್ ಒಂದು ಪೀರಿಯಡ್ ಒಳಗೆ 1 ಲೆಕ್ಕ ಕಳಿಸ್ತಾರೆ. ಅದು ಹೆಂಗಪ್ಪ ಅಂತಂದ್ರೆ ಪರಿಪೂರ್ಣವಾಗಿ ತಿಳಿಬೇಕು. ಅವರು ಮುಂದೆ ಬೋರ್ಡ್ ಕಡೆ ಮುಖ ಮಾಡಿ ಕಳಿಸ್ತಿದ್ರು. ಹಿಂದೆ ಯಾರೇ ಗದ್ದ ಹಾಕಿದ್ರೆ ಅವರಿಗೆ ಚಾಕ್ಲೇಟ್ ಮೂಲಕ ಒಯ್ತಿದ್ರು. ಅದು ಕರೆಕ್ಟ್ ಅನುಭವ ಬಂತು. ಇವೆಲ್ಲ ನೆನಪು ಮಾಡ್ಕೊಳ್ತಕ್ಕಂಥ ಒಂದು ಘಟನೆ ಇದು. ಇನ್ನು ಕಾಂಪಿಟೇಷನ್ ಗಣಿತ ಅಂತಂದ್ರೆ ನಮಗೆ ಪರಿಪೂರ್ಣ ಆದದ್ದು ಅವ್ರಿಗೆ ವಿಜ್ಞಾನ ಅಗದಿ ವ್ಯವಸ್ಥಿತವಾಗಿರ್ತಕ್ಕಂಥ ಸಬ್ಜೆಕ್ಟ್ ಅದು ವ್ಯವಸ್ಥಿತವಾಗಿ ಕಲಿಸ್ತಾ ಇದ್ರು ಅವರು. ಇವರು 8th 9th ಕಲಿತಂತ BD ಚೌಗಲ ಅಂತ ಹೇಳ್ಕೊಂಡು ಬಂದರು. ಅವ್ರದ್ದು ಒಂದು ವಿಶೇಷ
ಚೌರಾಸ ಸೈನ್ಸ್ ಒಳಗೆ ಒಂದು ವಿಷಯ ನೆನಪಿರ್ಬೇಕು, ನಮಗೂ ಇವು ನೆನಪಿರ್ಬೇಕು. ಸ್ಟಾರ್ ಅಂದ್ರೆ ಸ್ವಲ್ಪ ಮಟ್ಟಿಗೆ ಇಂಪಾರ್ಟೆಂಟ್ ಐತಿ, ಸ್ಟಾರ್ ಇಲ್ಲ ಇಂಪಾರ್ಟೆಂಟ್ ಇಲ್ಲ, 2 ಸ್ಟಾರ್ ಅಂದ್ರೆ ಇದಕ್ಕಿಂತ ಇಂಪಾರ್ಟೆಂಟ್ ಐತಿ, 3 ಸ್ಟಾರ್ ಹಾಕಿದ್ರೆ ಇದು ಭಾಳ ಇಂಪಾರ್ಟೆಂಟ್ ಐತಿ, ಪರೀಕ್ಷೆ ಬೀಳ್ತೈತಿ. ಇದು ಎಲ್ಲ ಈ ರೀತಿ ಘಟನೆಗಳು ಆಗಿ ಈ ಹಾಸ್ಟೆಲ್ ಒಳಗೆ ಆದಂತ ಒಂದು ಘಟನೆಯನ್ನ ನಾನು ನಿಮ್ಗೆ ನೆನಪು ಮಾಡ್ಕೊಳ್ಬೇಕಾಗ್ತದ. ಹಾಸ್ಟೆಲ್ ಒಳಗೆ ಇದ್ದಾಗ ನಾವು ವರ್ಕ್ ಮಾಡ್ಬೇಕು, ನಮ್ಗೆ ಸ್ಪೆಷಲ್ ಆಗಿ ವರ್ಕ್ ಇರ್ತದೆ. ಏನಂದ್ರೆ ಪ್ರತಿಯೊಬ್ಬರು ಒಂದೊಂದು ವರ್ಕ್. ನಾನು 10th ಕ್ಲಾಸಿಗೆ ಇದ್ದಾಗ ನನಗೆ ಏನಂತಪ್ಪ ಅಂತಂದ್ರೆ ಅಡಿಗೆ ಮಾಡಿದ ಪಾತ್ರೆಯನ್ನು ತೊಳೆದ ನಂತರ ಬರ್ಬೇಕಾಗಿತ್ತು ಕ್ಲಾಸಿಗೆ. ಅದೇನಾಗ್ತಿತ್ತು, ಮುಂಜಾನೆ ಊಟ ಆದ ಕೂಡಲೇ ಅಡಿಗೆ ಮಾಡಿರ್ತಿದ್ರು, ಪಾತ್ರೆ ತೊಳಿಬೇಕಾಗ್ತಿತ್ತು, ತೊಳೆದ ನಂತರ ಕ್ಲಾಸಿಗೆ ಬರಕ್ಕೆ ಲೇಟ್ ಆಗ್ತಿತ್ತು. ಅದಕ್ಕೆ ಗಡಬಡಿ ಒಳಗೆ ನಾನು ತೊಳೆದು ಬಂದಿದ್ದೆ. ಬಂದಾಗ ಏನಾಗಿತ್ತಪ್ಪ ಅಂತಂದ್ರೆ ನಾಯಿ ಸರ್ ಪೀರಿಯಡ್ ಇದ್ದಾಗ ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಬರಲಿಲ್ಲ. ಬರದಾಗ ಕೈ ಮಾಡಂತಂದ್ರು, ಕೈ ಕರಗಿರ್ತದೆ ಮಿಷಿನ್. ಯಾಕಂದ್ರೆ ಪಾತ್ರೆ ತೊಳೆದು ಮಿಷಿನ್ ಸ್ವಚ್ಛ ನೋಡ್ಕೊಂಡು ಬಂದಿರಲಿಲ್ಲ. ಕೈಯ ಕರಗ ಬಂದ ಕೂಡಲೇ ಆ ಕೈ ಬಿಟ್ಟು ಬೇರೆ ಕೈ ಕೊಟ್ಟಿದ್ದೆ ಬಸ್ಕೊಳಕ್ಕೆ. ಇವೆಲ್ಲ ಅನುಭವಗಳನ್ನ ಅನುಭವಿಸಿ ನಮ್ಮನ್ನೆಲ್ಲ ಈ ಒಂದು ಹಂತಕ್ಕೆ ತಂದು ನಿಲ್ಲಿಸಿರ್ತಕ್ಕಂಥ ಗುರುಗಳನ್ನ ಮತ್ತು ಈ ಸಂಸ್ಥೆಯನ್ನ ನೆನೆಸುವಂತ ಈ ಗುರು ಪೂರ್ಣಿಮೆಯ ದಿವಸ ನೀವೆಲ್ಲರೂ ಸೇರಿದಿರಿ. ನನ್ನ ಆತ್ಮೀಯ ಮಿತ್ರರು ಹಾಗೂ ಈ ಸಂಸ್ಥೆಯ ಚೇರ್ಮನ್ ಆಗಿರ್ತಕ್ಕಂಥ ಅಮರಣ್ಣಗಳು, ಅವು ವೈರಿಗಳು, ಇವರೆಲ್ಲರನ್ನ ಮತ್ತೊಮ್ಮೆ ವಂದಿಸುತ್ತಾ ನಿಮ್ಮೆಲ್ಲರಲ್ಲಿ ಒಂದು ನನ್ನ ಸಣ್ಣ ವಿನಂತಿ ಅಂತಂದ್ರೆ, ಇಲ್ಲಿಯವರೆಗೆ ನನ್ನ ಮಾತಾಡ್ತಕ್ಕಂಥ ಮಾತುಗಳಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಕ್ಷಮಿಸಿರಿ ಅಂತ ಹೇಳ್ತಾ ನನಗೆ ಈ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೆ ವಂದನೆಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮೊಟ್ಟ ಮೊದಲು ಈ ಸಂಸ್ಥೆಯನ್ನು ಸ್ಥಾಪಿಸಲಿಕ್ಕೆ ಭೂದಾನವನ್ನು ಮಾಡಿರ್ತಕ್ಕಂಥ ಗಲಗಲಿ, ಬನಹಟ್ಟಿ, ಕಳಸನ್ನವರ್, ಹಳಿಗುಳಿ, ಎತ್ತಿನಮಣಿ ಈ 5 ಮನೆತನದವರಿಗೆ ಅಭಾಜಿಯವರ ಮನೆತನದಿಂದ ನೆರೆದಿರತಕ್ಕಂಥ ನಿಮ್ಮೆಲ್ಲರಿಂದ ತುಂಬು ಹೃದಯದ ನಮನಗಳನ್ನು ಅರ್ಪಿಸುತ್ತೇನೆ. ಪ್ರಾರಂಭವಾಗಿರ್ತಕ್ಕಂಥ ಅಭಾಜಿಯವರ ಈ ಶಿಕ್ಷಣ ಸಂಸ್ಥೆ ಕರ್ನಾಟಕ ಏರಿಯಾದಲ್ಲಿ ಶಿಕ್ಷಣ ಪ್ರಸಾರಕ ಮಂಡಳ ರಾಯಭಾಗ ಎಂಬ ಹೆಸರನ್ನು ಪಡೆದು ಕೆಎಲ್ಇ ಸಂಸ್ಥೆಯ ನಂತರ ಬೆಳಗಾವಿ ಜಿಲ್ಲೆಯಲ್ಲಿ 44 ಶಿಕ್ಷಣ ಸಂಸ್ಥೆಯನ್ನು ಹೊಂದಿರತಕ್ಕಂಥ ಅತ್ಯಂತ ಭವ್ಯ ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಿದ ಅಬಾಜಿಯವರ ಪಾದಗಳಿಗೆ ನಾನು ನತಮಸ್ತಕನಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಇನ್ನ ಇಲ್ಲಿ ನೆರೆದಿರತಕ್ಕಂಥ ಇಂದಿನ ಈ ಸಮಾರಂಭದ ಘನ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಅಭಾಜಿಯವರ ಕಿರಿಯ ಪುತ್ರರಾಗಿರ್ತಕ್ಕಂಥ ಶ್ರೀ ಸದ್ಗುರು ಬ್ಯಾರಿಸ್ಟರ್ ಅಮರ್ ಶಿವಣ್ಣ ಪಾಟೀಲರನ್ನ, ಭಾಗ್ಯಶ್ರೀ ವೈನಿಯವರನ್ನ ನಾವು ನಮಸ್ಕರಿಸ್ತೀವಿ. ಇನ್ನ ಈ ಬಹಳ ವಿದ್ಯಾರ್ಥಿಗಳು ವಿಷಯಗಳನ್ನ ಹಂಚಿಕೊಂಡಿರಿ, ಆಮೇಲೆ ಗುರುಗಳು ವಿಷಯಗಳನ್ನ ಹಂಚಿಕೊಂಡಾಗ ಒಂದು ನಾಗನೂರ್ ಸರ್ ಒಂದು ಮಾತು ಹೇಳಿದ್ರು. ಅವ್ರು ಬಂದಾಗ ಇಲ್ಲಿ ನಾವಿಸರು ಹೇಳಿದ್ರು, ನಾಗನೂರ್ ಸರ್ ಹೇಳಿದ್ರು, ಇಲ್ಲಿ ಒಂದು ಜೀಪ್ ಕಾಣ್ತಿದ್ದಿಲ್ಲ, ಒಂದು ಯಾವ ವೆಹಿಕಲ್ ಕಾಣ್ತಿದ್ದಿಲ್ಲ. ಅಂದಿನ ವಿದ್ಯಾರ್ಥಿಗಳು ಎಷ್ಟಾದ್ರೆ ಅಷ್ಟ ಕಾಲಗಳು ಇವತ್ತು ನಮ್ಮ ಬೈಲಾಗ ನಿಂತಾವ. ಆ ವಿದ್ಯಾರ್ಥಿಗಳ ಸಂಖ್ಯೆಗೆ ಮೀರುವಷ್ಟು ಕಾಲಗಳು ಇವತ್ತು ಬಂದು ನಿಂತಾವ ಅಂತಂದ್ರೆ ಅಭಾಜಿಯವರ ಸ್ಥಾಪಿಸಿರ್ತಕ್ಕಂಥ ಈ ಶಿಕ್ಷಣ ಸಂಸ್ಥೆಗಳ. ಇನ್ನ ದೀಪದಿಂದ ದೀಪವ ದೀಪಕ್ಕೂ ಮಾನವ ಅಂತ ಅನ್ನುವಂತ ಭಾವಗೀತೆ ನೀವೆಲ್ಲ ಕೇಳಿರಿ. ಹಿಂಗ ಅಭಾಜಿಯವರು ಸ್ಥಾಪಿಸಿರ್ತಕ್ಕಂಥ ಸಂಸ್ಥೆಯೊಳಗೆ ಕಲ್ತಿರ್ತಕ್ಕಂಥ 91-92ನೇ ಬ್ಯಾಚಿನ ವಿದ್ಯಾರ್ಥಿಗಳ ದೀಪದಿಂದ ದೀಪ ಹಚ್ಚುವತ್ತ ಹೆಂಗ ಬೆಳಗ್ಯಾರು ಅನ್ನಕ ನಮ್ಮ ಸಂಸ್ಥೆಯಲ್ಲಿ ಕಲ್ತಿರ್ತಕ್ಕಂಥ ಧನ್ಯಾಳ ಸರ್ ಅವರು ಮತ್ತೊಂದು ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಹಾಲೂಗಿರಿಯೊಳಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಕೂಡ ಹಾಕ್ತಾರೆ. ಬಿಸಲಾಪುರ ವಕೀಲರು ಬೆಳಗಾವಿ ಒಳಗೆ ಈ ವಕೀಲರ ಸಂಘದ ಅಧ್ಯಕ್ಷರಾಗಿ ತಮ್ಮದೇ ಆದಂತ ಗುರುತರವಾದಂತ ಕೊಡುಗೆಯನ್ನು ಬೆಳಗಾವಿ ಜಿಲ್ಲೆಗೆ ನ್ಯಾಯವಾದಿ ಸಂಸ್ಥೆಗಳು ಕೊಟ್ಟಾರೆ. ಇನ್ನು ಮತ್ತೊಂದರಿಗೆ ಸಂತೋಷದ ಸಂಗತಿ, ಈ ನೀವು ಹೊಗಳಿರ್ತಕ್ಕಂಥ ಗುರುಗಳೊಳಗೆ 4 ಜನ ತುಡುಗು ಗುರುಗಳದ. ಏನ್ ಮೇಲೆ ಗಾಬರಿ ಆಗೋದು ಏನ್ರಿ, ನಮ್ಮ ಗುರುಗಳನ್ನ ಅತ್ಯಂತ ಪೂಜ್ಯ
ಮುಂಚೂಣಿಯ ದೃಷ್ಟಿಯಿಂದ ಕಾಣ್ತೀವಿ. ತುಡುಗರು ಯಾರ್ದಾರಿ ಅವ್ರು ಯಾರು ಅಂತಂದ್ರೆ ಪ್ರಮಾಣದ ಗಲ್ಲೇಲಿ ಸರ್ 1 ನಂಬರ್ ತುಡುಗರ, 2 ನಂಬರ್ ತುಡುಗರ ನಾವೀ ಸರ್ 2 ನಂಬರ್ ತುಡುಗರ ಅವ್ರಂದಾಗ, 3 ನಂಬರ್ ತುಡುಗರ ಹಳೇಗಿರಿ ಸರ್, 4 ನಂಬರ್ ತುಡುಗರ ಯಾರು ಅಂತಂದ್ರ ಹಳೇಗಿರಿ ಸರ, ನಾವೀ ಸರ, ಆಮೇಲೆ ಇನ್ನೊಬ್ಬರ ಹೆಸರು ನೆನಪಲ್ಲ ಈಗ ಸದ್ಯ 3 ಮಂದಿ ಅಂತೂ ಇವ್ರು ಅದಾರ. ಏನ್ ತುಡುಗರ ಅಂತಂದ್ರ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಒಳಗೆ ಕಾಳ ಕಡಿಮೆ ಇತ್ತು ಅಂತಂದ್ರ ಮನ್ಯಾನವ್ರ ಕಡೆಯಿಂದ ತುಡುಗರತ್ತ ಬೇಯಿಸ್ಕೊಂಡು ರಾತ್ರಿ 12 ಗಂಟೆಗೆ ಅನ್ನ ಹಾಕಿರ್ತಕ್ಕಂಥ ತುಡುಗರು. ನಮ್ಮ ಅಣ್ಣ ಸ್ವತಃ ಈಗ ಹಾಸ್ಟೆಲ್ ಒಳಗೆ ಕಲಿಸಿರ್ತಕ್ಕಂಥ ವಿದ್ಯಾರ್ಥಿ ಅವನು AT ಮಾಡಿ ಅಂತೇಳಿ ಪ್ರಾಚಾರ್ಯರಾಗಿ ನಿವೃತ್ತಿ ಹೊಂದಿದ ಸಂಬರ್ಗಿ ಹೈಸ್ಕೂಲ್ನಿಂದ. ಯಾವಾಗಲೇ ದಾನವಂತರು ಈ ಕಟ್ಟಡಕ್ಕೆ ದಾನ ಕೊಟ್ಟಾರ. ಹಿಡಕಲ್ಲಿನ ಜನ ದಾನವಂತರು ಕಾಳು ಕಡಿ ಕೊಡ್ತಿದ್ರು. ಇಡೀ ಊರನವರೆಲ್ಲ ಮದುವೆ ಗಾಣದೇವಿಗೆ ಏನಾದ್ರು ಮಾಡೋದಾದ್ರೆ ಮಗಿದ್ರು ಹೋಗಿದ್ರು. ಇಡೀ ಝಳಕಿ ತಾಲೂಕಿನೊಳಗೆ ಒಂದೇ ಒಂದು ಶಿಕ್ಷಣ ಸಂಸ್ಥೆ ಝಳಕಿ ಊರೊಳಗೆ, ಆ ಒಂದೇ ಒಂದು ಗೌರ್ಮೆಂಟ್ ಕಾಲೇಜ. ಆ ಕಾಲೇಜ್ ಒಳಗೆ ಅದ ವರ್ಷ ಸೈನ್ಸ್ ತಂದಿದ್ರು. ವಿದ್ಯಾರ್ಥಿಗಳು ಎಷ್ಟು ಓದ್ತಿದ್ರು ಅಂದ್ರೆ ಕೇವಲ 3 ಜನ ಸೈನ್ಸ್ ವಿದ್ಯಾರ್ಥಿಗಳು. ಇಡೀ ತಾಲೂಕಿನೊಳಗೆ ಒಂದು ಶಿಕ್ಷಣ ಸಂಸ್ಥೆ ಇಲ್ಲ. ಪ್ರೈವೇಟ್ ಒಂದು 2-3, ಗೌರ್ಮೆಂಟ್ ಆದ ಝಳಕಿ ಒಳಗೆ ಒಂದ. ಚೀಫ್ ಮಿನಿಸ್ಟರ್ ಆಗಿ ಕರ್ನಾಟಕವನ್ನು ಆಳತಕ್ಕಂಥವ್ರ ತಾಲೂಕಿನೊಳಗೆ ಅಭಾಜಿಯವರು ಇಲ್ಲಿ ಶಿಕ್ಷಣ ಸಚಿವರಾಗಿ ಸಂಸದರಾಗಿ ಕೆಲಸ ಮಾಡೋಕ್ಕಿಂತ ಹೆಚ್ಚು ಏನ್ ಮಾಡ್ಯಾರು ಅಂತಂದ್ರೆ ಇಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ಮಾಡ್ಯಾರು. ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳ ಪ್ರೇರಣೆಯಿಂದ ಹಾಲುಗೇರಿ ಒಂದು ಊರದೊಳಗೆ 14 ಜೂನಿಯರ್ ಕಾಲೇಜ, 6 ಡಿಗ್ರಿ ಕಾಲೇಜ, 2 B.Ed ಕಾಲೇಜ, 1 BAMS ಕಾಲೇಜ, 24 ಪ್ರಾಥಮಿಕ ಶಾಲೆಯನ್ನು ಹೊಂದಿರತಕ್ಕಂಥ ಶಿಕ್ಷಣದ ಕಾಶಿಯತೆ ಕಾಪಾಡಬೇಕಾದ ಕಾರಣ ಯಾರು ಅಂತಂದ್ರೆ ನಮ್ಮ ಅಭಾಜಿಯವರು. ಅವ್ರು ಕೊಟ್ಟಿರ್ತಕ್ಕಂಥ ಶಿಕ್ಷಣ ಕೊಡುಗೆಯನ್ನ ದಿವಸಗಟ್ಟಲೆ ಹೇಳಿದ್ರು ಮುಗಿಯಾಗಿಲ್ಲ. ಸಮಯದ ಅಭಾವ ಐತಿ. ನನಗೆ ಅವಕಾಶ ಕೊಟ್ಟಿರಿ. ಅಭಾಜಿಯವರ ಕಾರ್ಯಕ್ಕೆ ಅವ್ರ ಮನೆಯವರು ಮಾಡತಕ್ಕಂಥ ಶಿಕ್ಷಣದ ಪ್ರೇಮಕ್ಕೆ ನಾವು ಎಲ್ಲರೂ ಚಿರಋಣಿಯಾಗಿರೋಣ ಅನ್ನುವಂತ ಮಾತನ್ನು ಹೇಳಿ ಈ ಶಿಕ್ಷಣ ಸಂಸ್ಥೆ ಉತ್ತರೋತ್ತರವಾಗಿ ನಿಮ್ಮೆಲ್ಲರ ಕೃಪಾಶೀರ್ವಾದದಿಂದ ನೀವು ಕೊಟ್ಟಿರ್ತಕ್ಕಂಥ ಒಂದೊಂದು ದಾನದ ಕಾಣಿಕೆಯಿಂದ ಇನ್ನಷ್ಟು ಸೂರ್ಯ ಚಂದ್ರರಿರುವವರಿಗೆ ಬೆಳಿಲಿ ಅಂತ ಆಶಿಸಿ ನಾನು ವಂದನೆಯನ್ನು ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಊರು ಹಿಡ್ಕಲಂತಹ ಗ್ರಾಮ ಶಿಕ್ಷಣ ಕಾಶಿ ಅಂತ ಹೇಳಿ ಕರ್ಸ್ಕೊಳ್ಬೇಕು ಅಂತಂದ್ರೆ ಅದರಲ್ಲಿ ಬಹುಪಾಲನ್ನ ನಮ್ಮ ಶಿಕ್ಷಣ ಪ್ರಸಾರಕ ಮಂಡಳ ರಾಯಬಾಗ್ ಹೊಂದಿರತಕ್ಕಂಥದ್ದು. ಮರ ಒಂದು, ಬೇರು ಹಲವಾರು, ಎಲ್ಲಿಯವರೆಗೆ ಚಾಚಿಸುವೆ ಗುರುತಿಸುವವರಾರು. ಚಾಚಿಕೆಯನ್ನ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲದಷ್ಟು ದಾರಿಯನ್ನ ಅವು ಮುಟ್ಟಿರ್ತಕ್ಕಂಥದ್ದು. ಆ ದಾರಿಯನ್ನ ನೆನಪಿಸಿಕೊಂಡಿರ್ತಕ್ಕಂತಹ ಮಾಡಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೀಗ ಇನ್ನೋರ್ವ ವಿದ್ಯಾರ್ಥಿಯಾಗಿರ್ತಕ್ಕಂತಹ ಶ್ರೀಕಾಂತ್ ಅಗ್ನಿ ಸರ್ ಅವರು ಈ ಒಂದು ವೇದಿಕೆಗೆ ಬರಬೇಕು. SSLC ವಿದ್ಯಾರ್ಥಿಗಳಿಂದ ಇವತ್ತು ನಡೆಸಿರ್ತಕ್ಕಂಥ ಗುರುವಂದನೆ ಕಾರ್ಯಕ್ರಮದ ವೇದಿಕೆ ಮೇಲೆ ಆಚರಿಸಲಿರ್ತಕ್ಕಂಥ ಮಾನ್ಯ ಚೇರ್ಮನ್ ವೈದ್ಯವರೇ ಹಾಗೂ ನಮಗೆ ಶಿಕ್ಷಣವನ್ನು ನೀಡಿರ್ತಕ್ಕಂಥ ಎಲ್ಲ ಪೂಜ್ಯ ಗುರುಗಳಲ್ಲಿ ನಮಸ್ಕರಿಸುತ್ತಾ, ಈ ಒಂದು ಗುರು ಪೂರ್ಣಿಮೆ ದಿವಸ ವಿಶೇಷವಾಗಿ ನಾವೆಲ್ಲರೂ ಕೂಡಿ ನಮ್ಮೆಲ್ಲ ಶಿಕ್ಷಕರನ್ನು ನೋಡುವುದ್ರ ಜೊತೆಗೆ ಅವರ ಪಾದ ಮುಟ್ಟಿ ಆಶೀರ್ವಾದವನ್ನು ಪಡೆಯುವಂತಹ ಒಂದು ಶುಭಗಳಿಯನ್ನು ನಾವು ಇವತ್ತು ಪಡೆದಿದ್ದೇವೆ. ಅಂದ್ರೆ ಇಷ್ಟೊಂದು ಖುಷಿ ಆಗ್ತಾ ಇದೆ. ಇವತ್ತ ಇಂಥ ಒಂದು ಗಳಿಗೆ ನಮ್ಮ ಜೀವನದಾಗ ಇವತ್ತು ನಾವೆಲ್ಲ ಮಾಡ್ಬಿಟ್ಟಿವಿ. ಎಲ್ಲ ಮಾಡ್ತೀವಿ. ನಾವು ಹಿಂದೆ ಏನೋ ಆಯ್ತು ಅನ್ನೋದಿಲ್ಲ. ನಾವು ಇಂಥ ಶಿಕ್ಷಕರು ಇವತ್ತು ಎಲ್ಲ ಶಿಕ್ಷಕರ ಪಾದ ಮುಟ್ಟಿಯನ್ನು ಆಶೀರ್ವಾದ ತಗೊಂಡಿವಿ. ಇನ್ನು ನಾವು ಎಷ್ಟು ಆಯುಷ್ ಹೆಚ್ಚಾಗೈತೆ ಅಂದ್ರೆ ನನಗೆ ಇವತ್ತು ಬಹಳ ಖುಷಿ ಆಗಿದೆ. ಯಾಕಂದ್ರೆ 1991-92ನೇ ಸಾಲಿನಲ್ಲಿ ನಾವು SSLC ಮಾಡೋ ಸಂದರ್ಭದಲ್ಲಿ ನಾನೊಬ್ಬ ಹಾಸ್ಟೆಲ್ ವಿದ್ಯಾರ್ಥಿ. ಆ ಸಂದರ್ಭದಲ್ಲಿ ಊರಾಗ ಯಾವುದೇ ಶ್ರಾವಣ ಮಾಸದಲ್ಲಿ ಯಾರ ಮನೆಯಾಗ ಕಾರ್ಯಕ್ರಮ ಇದ್ರೂ ಕೂಡ ನಮ್ಗೆ ಆಮಂತ್ರಣ ಇರ್ತಾ ಇತ್ತು. ನಾವು ನಡ್ಕೊಂಡು ಹೋಗಿ ಪ್ರತಿಯೊಬ್ಬರ ಮನೆಯಲ್ಲಿ ಊಟ ಮಾಡಿವಿ. ಅವ್ರು ಎಲ್ಲರೂ ನಮ್ಮಲ್ಲ. ಆದ್ರೆ ಇವತ್ತು ನಾವು ಜೀವನದಾಗ ಏನ್ ಪಾಠ ಕಲ್ತೀವಿ, ನಾವು ಏನ್ ಮುಂದೆ ಬಂದಿವಿ, ಹಿಡಿಕಲ್ ಗ್ರಾಮದವರು ಮತ್ತು ಈ ಸಂಸ್ಥೆಯವರು ಮತ್ತು ಎಲ್ಲ ಶಿಕ್ಷಕರ ಆಶೀರ್ವಾದ ಇದು. ಅದು ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಗಳಿಗೆಯನ್ನ ಇವತ್ತು ಒದಗಿಸಿಕೊಟ್ಟಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಕ್ಲಾಸ್ಮೇಟ್ ಎಲ್ಲ ಒಂದು ಡಿಸ್ಕಷನ್ ಮಾಡಿದ್ವಿ. ಎಲ್ಲರೂ ಒಪ್ಪಿಗೆ ಕೊಟ್ಟರು. ಒಂದು ಕಾರ್ಯಕ್ರಮ ಮಾಡೋಣ. ವಿಶೇಷವಾಗಿ ನಮ್ಮ ಮುಕುಂದ್ ದೇಶಪಾಂಡೆ ಅವರು ನೆನೆಸ್ಬೇಕು. ಯಾಕಂದ್ರೆ ಇವತ್ತ 21ನೇ ತಾರೀಕು ಗುರುವಂದನೆ ಕಾರ್ಯಕ್ರಮ ದಿವಸ ಈ ಒಂದು ಗುರುವಾರ ಸತ್ಕಾರದ ಕಾರ್ಯಕ್ರಮ ಮಾಡ್ಬೇಕಂತ ಡಿಸೈಡ್ ಮಾಡಿ ಎಲ್ಲರಿಗೂ ಒಪ್ಪಿಗೆ ಕೊಟ್ಟು. ಯಾಕಂದ್ರೆ ನಾವು 100 ಜನರು ಎಲ್ಲರೂ ಒಪ್ಪಿಗೆ ಸಿಗಬೇಕಾದ್ರೆ ಅಷ್ಟ ಕಠಿಣ. ಆದ್ರೂ ಕೂಡ ಎಲ್ಲರೂ
ಅದಕ್ಕೆ ಎಲ್ಲರೂ ಸಹಕಾರ ನೀಡಿದ್ದಕ್ಕಾಗಿ ನನ್ನೆಲ್ಲ ಸ್ನೇಹಿತರಲ್ಲಿ ಒಂದು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಯಶಸ್ವಿ ಮಾಡಿರ್ತಕ್ಕಂಥ ಎಲ್ಲ ಶಿಕ್ಷಕರು ಆಗಮಿಸಿದಾಗ ಅವರು ಕೂಡ ಧನ್ಯವಾದ ಹೇಳಿ ನಾನು ಮುಗಿಸ್ತೇನೆ. ಮಾಡಿರ್ತಕ್ಕಂತಹ ನಾನು ಬಹುಶಃ ನನ್ನ ಜೀವನದ ಬಹುಪಾಲನ್ನ ಕಳೆದಿದ್ದು ಇದೇ ಹಾರುಗೇರಿ ಒಳಗಡೆ. ಇನ್ನೊಂದು ವಿಶೇಷ ಅಂತಂದ್ರ 2012ರಲ್ಲಿ ನನ್ನ ಡಿ.ಎಡ್ ಮುಗ್ದಿತ್ತು. ಸೊ 2013 ಜನವರಿ ಒಳಗಡೆ ಬಿಜಾಪುರದೊಳಗ ನಾನು ಕೋಚಿಂಗ್ ತಗೊಳ್ತಾ ಇದ್ದೆ. ಆ ಸಂದರ್ಭದೊಳಗ ನನ್ನ ಒಂದು ಸ್ಫೂರ್ತಿ, ನನ್ನ ಒಂದು ಚೇತನ ಅಂತಂದ್ರ ಸನ್ಮಾನ್ಯ ಶ್ರೀ ಅಭಾಜಿ ಪಾಟೀಲ್ ಅವರು. ಯಾಕಂತಂದ್ರ ಬಹಳಷ್ಟು ಹತ್ತಿರದಿಂದ ನಾನು ನೋಡಿದ್ದವರನ್ನ. ಯಾಕಪ್ಪ ಅಂತಂದ್ರ ಹಾರುಗೇರಿಗೆ ಅವ್ರು ಏನಾದ್ರು ಕಾಲೇಜಿಗೆ ಕ್ಯಾಂಪಸ್ ಒಳಗೆ ಕಾಲಿಟ್ರಪ್ಪ ಅಂತಂದ್ರ ಇರ್ತಕ್ಕಂತಹ ಹೈಸ್ಕೂಲಿನ ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನ ಅವರ ಪ್ರಗತಿಯನ್ನ ಕಣ್ಣಾಡಿಸಲಾರದೆ ಹೋಗ್ತಿರ್ಲಿಲ್ಲ. ಅಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗುರುತಿಸಿ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂತಹ ಅಭಾಜಿಯವರ ಒಂದು ಅಕ್ಷರ ದಾಸೋಹದ ಅಣ್ಣದ ಋಣ ನನ್ನ ಮೇಲೆ ಇರ್ತಕ್ಕಂಥದ್ದು. ಮುಂದೆ ಅವ್ರು ತೀರ್ಕೊಂಡಾದ್ಮೇಲೆ ಬಹುಶಃ ಅಮರ್ ಸಿಂಗ್ ಅಣ್ಣ ಅವರಿಗೆ ನೆನಪಿರ್ಲಿಕ್ಕಿಲ್ಲ. ಮಧುಭಾವಿ ಒಳಗಡೆ ಮೊಟ್ಟ ಮೊದಲ ಬಾರಿಗೆ ಅಧ್ಯಕ್ಷ ಸ್ಥಾನದೊಳಗೆ ನಾನು ನೋಡಿದ್ದು ಅಮರ್ ಸಿಂಗ್ ಅಣ್ಣ ಪಾಟೀಲ್ ಅವರನ್ನು. ಅವತ್ತು ಬಹುಶಃ ಅಭಾಜಿ ಅವರ ಬಗ್ಗೆ ನನಗ ಅನಿಸಿಕೆ ಹೇಳಕ ಕೊಟ್ಟಿದ್ರು. ಆ ಅನಿಸಿಕೆಗಳಾದ ನಂತರ ನಾನು ಪುನಃ ಅವ್ರನ್ನ ನೋಡಿದ್ದು ಮತ್ತೆ ಇದು 2ನೇ ಬಾರಿ. ಯಾಕಪ್ಪ ಅಂತಂದ್ರ ಶಿಕ್ಷಣವನ್ನ ಪಡಿತಾ ಕಲಿಸ್ತಾ ಬಹುಶಃ ಆ ಸಂಸ್ಥೆಯೊಂದಿಗಿನ ನನ್ನ ನಂಟು ಬಹಳಷ್ಟು ವಿಶಾಲವಾಗಿರ್ತಕ್ಕಂಥದ್ದು. ನೀವೆಲ್ಲರೂ ನಿಮ್ಮ ಅನುಭವಗಳನ್ನ ಹೇಳ್ಕೊಳ್ಬೇಕಾದ್ರೆ ನಾನು ಸಹ ಈ ಸಂಸ್ಥೆಯ ಕೂಸು ಅಂತ ಹೇಳಿ ಒಂದೆರಡು ನನ್ನ ಅನುಭವಗಳನ್ನ ನಿಮ್ಮೆಲ್ಲರೊಂದಿಗೆ ಹಂಚ್ಕೊಂಡಿದ್ದೀನಿ. ಇಷ್ಟೊತ್ತಿನ ಈ ಒಂದು ಕಾರ್ಯಕ್ರಮದ ನಿರೂಪಣೆಯಲ್ಲಿ ಏನಾದರೂ ತಪ್ಪುದರೆಗಳಾಗಿದ್ರೆ, ನನ್ನ ಮಾತಿನಲ್ಲಿ ಏನಾದರೂ ನಿಮಗ ಅಪಭ್ರಂಶ ಅನಿಸಿದ್ರ ದಯವಿಟ್ಟು ನನ್ನನ್ನು ಮನಸ್ಸಿ ಅಂತ ಹೇಳ್ತಾ ಈ ಒಂದು ವೇದಿಕೆಯಲ್ಲಿ ಎನ್ನ ಆರಾಧ್ಯ ದೈವ, ಎನ್ನ ಅಕ್ಷರ ದಾಸೋಹಿ ಬ್ಯಾರಿಸ್ಟರ್ ಅಮರ್ ಸಿಂಗ್ ಅಣ್ಣ ಪಾಟೀಲ್ ಅವರು ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕಂತ ಹೇಳುವಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಸ್ವೀಕರಿಸಿ ಮುಂದಿನ ಕಾರ್ಯಕ್ರಮ ಕೆಲಸಕ್ಕೆ ಹೋಗ್ಬೋದು. ನಿಜವಾಗಿ ಬಹಳ ಆನಂದವಾಯಿತು, ಬಹಳ ಸಂತೋಷವಾಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಸಂದರ್ಭದಲ್ಲಿ. ಅನೇಕ ನೆನಪಿನ ಕಥೆಗಳಾಗಲಿ ಆ ಸಂದರ್ಭದಲ್ಲಿ ಎಷ್ಟೋ 34 ವರ್ಷದಿಂದ ಆಗಿರ್ತಕ್ಕಂಥ ಘಟನೆ ಶಿಕ್ಷಕರ ಒಂದು ಪ್ರಯತ್ನದಿಂದ ಆಗುವುದರ ಜೊತೆಯಲ್ಲಿ ಅವರೊಂದು ವಿದ್ಯಾರ್ಥಿಗಳ ಸಂದರ್ಭದಲ್ಲಿ ಒಂದು ಇಂಪ್ರೆಷನ್ ಛಾಪ್ ಮೂಡಿರ್ತಕ್ಕಂಥ ಕಥೆಗಳು ಕೇಳಿದ್ದೀವಿ. ನಿಜವಾಗಿ ಬಹಳ ಮಾರ್ಗದರ್ಶನವಾಗಿತ್ತು. ನಾವು ಈ ಸಂದರ್ಭದಲ್ಲಿ ಹಿಡ್ಕಲ್ ಈ ಸಂಸ್ಥಾನದಲ್ಲಿ ಸೈನ್ಸ್ PUC ಕಾಲೇಜಲ್ಲಾಗಿತ್ತು. ಸೈನ್ಸ್ ತೊಗೊಂಡ್ಬಂದು ಈ ಸೈನ್ಸ್ ಕಲಿಬೋದು, PUC ಸೈನ್ಸ್. ಅದರ ನಂತರ ಡಿಗ್ರಿ ಆರ್ಟ್ಸ್ ಮತ್ತು ಕಾಮರ್ಸ್ ಎರಡೂ ಮಾಡಿದ್ದೀವಿ. ಅದರ ತಾವು ಹಾರುಗೇರಿ ಆಗಲಿ ಬೇರೆ ಕಡೆ ಆಗಲಿ ಹೋಗೋದ ಅವಶ್ಯ ಬರುವುದಿಲ್ಲ. ಇಲ್ಲೇ ಡಿಗ್ರಿ ಮುಗಿತೈತಿ. ಡಿಗ್ರಿ ಮುಗಿದ ನಂತರ ಆನಂತರ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸಸ್ ಈಗ ರಾಯಬಾಗ, ಹಾರುಗೇರಿ ಮತ್ತು ಬೇರೆ ಬೇರೆ ಕಡೆ PG ಕೋರ್ಸಸ್ ಅದಾವೆ, ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸಸ್. ಅದನ್ನು ಕೂಡ ಇಲ್ಲಿ ಹಿಡ್ಕಲ್ನಲ್ಲಿ ಆ ಸಂದರ್ಭ ಬಂದಾಗ ಅಂದರೆ 2 ವರ್ಷ ಬಿಟ್ಟ ಮಾಡ್ಬೋದು. ಈ ಸದ್ಯ ಡಿಗ್ರಿ BA BCom ಮತ್ತು BA ನಾವು ಇಲ್ಲೇ ಈ ಸಂಸ್ಕೃತಿ ಇಟ್ಟೆ ಕರ್ನಾಳ ಈ ಭಾಗದಲ್ಲಿ ಗುರುಕುಲ ಸೈಡ್ನಿಂದ ಬೇರೆ ಕಡೆ ಹೋಗೋದು ಅಗತ್ಯ ಇರುವುದಿಲ್ಲ. ಅದೇ ರೀತಿಯಿಂದ ಮತ್ತು ಅದೇ ಗುಣಮಟ್ಟದ ಶಿಕ್ಷಣ ಕೂಡ ಹಾರುಗೇರಿ ಮತ್ತು ರಾಯಬಾಗದಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲಿ ಕೂಡ ಆಗಿದೆ. ಇನ್ನು PUC ಸೈನ್ಸ್ ಆದ ನಂತರ ನಾವು ನಮ್ಮ ಸಂಸ್ಥಾನದಲ್ಲಿ ನರ್ಸಿಂಗ್ ಕಾಲೇಜ್ ಐತೆ. PUC ಸೈನ್ಸ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನರ್ಸಿಂಗ್ ಕಾಲೇಜ್ ಐತಿ. ಹಾರುಗೇರಿ ಈ ವರ್ಷದಿಂದ
ಡಿ ಫಾರ್ಮಾ ಮತ್ತು ಡಿ ಫಾರ್ಮಾ ಎರಡೂ ಪ್ರಾರಂಭ ಮಾಡ್ತೀವಿ, ಫಾರ್ಮಸಿ ಕಾಲೇಜ್. ಅದ ನಂತರ ನೀವು ಅದು ಮೆಡಿಕಲ್ ಅಂಗಡಿ ಇರ್ಬೋದು, ಶಿಕ್ಷಕರಾಗಿ ಕಲಿಸ್ಬೋದು, ಅನೇಕ ಬೇರೆ ಬೇರೆ ಹುದ್ದೆಯಲ್ಲಿ ಹೋಗಕ್ಕೆ ಬರುತ್ತೆ. ಯಾಕಂದರೆ ಇದು ಬರೀ BSc, BCom, BA, MA, MSc ಕೋರ್ಸ್ ಇದ್ದರೂ ಕೂಡ ಈ ಟೆಕ್ನಿಕಲ್ ಮತ್ತು ಮೆಡಿಕಲ್ ವಿಷಯದಲ್ಲಿ ಶಿಕ್ಷಣ ಪ್ರಸಾರ ಮಂಡಲದಿಂದ ನಾವು ಇವತ್ತಿನವರೆಗೆ ಆ ಲೈನ್ನಲ್ಲಿ ಹೋಗಿದ್ದೀವಿ. ಈ 2-3 ವರ್ಷ ಹಿಂದಿಂದ ಮೆಡಿಕಲ್ ಸಂಸ್ಥೆ ಆಗಲಿ, ಮೆಡಿಕಲ್ ಕಾಲೇಜ್ಗಳಾಗಲಿ ಆರೋಗ್ಯದ ವಿಷಯದಲ್ಲಿ ಹೆಜ್ಜೆ ಇಟ್ಟ ಒಂದು 2-3 ಕೋರ್ಸ್ ಪ್ರಾರಂಭ ಆಗಿತ್ತು. ಈಗ PUC ಸೆಕೆಂಡ್ ಆದವರ ಇಲ್ಲೇ ಆಗಲಿ ಬೇರೆ ಕಡೆ ಕಲ್ತವರಾದ್ರೂ ಕೂಡ ಈ ಸಂಸ್ಥೆಗೆ ಸಂಬಂಧಪಟ್ಟಂಥ ತಾವೆಲ್ಲರೂ ಅಲ್ಲಿ ಆಗಸ್ಟ್ ತಿಂಗಳಿಂದ ಡಿ ಫಾರ್ಮಸಿ ಕೋರ್ಸ ಮತ್ತು ಡಿ ಫಾರ್ಮಸಿ ಕೋರ್ಸ ಪ್ರಾರಂಭ ಮಾಡ್ತೀವಿ. ಹಾಗೆ ಅದೇ ದೂರಿನ 5 ಕಿಲೋಮೀಟರ್ ಹೋಗಿ ಬರ್ಬೋದಿಲ್ಲ. ರಾಯಬಾಗ್ ನರ್ಸಿಂಗ್ ಕಾಲೇಜ್, ಯಾರೇ ಹೆಣ್ಮಕ್ಳ ಬಗ್ಗೆ ನರ್ಸಿಂಗ್ ಕಾಲೇಜ್, ಅದು ಅಲೋಪತಿಕ ಅಂದರೆ ಈ ಜಗತ್ತಿನಲ್ಲೇ ತಮಗೆ ಎಲ್ಲಿಯಾದರೂ ಕೂಡ ನೌಕರಿ ಅದರಿಂದ ಸಿಗ್ಬೋದು. ಪಾಶ್ಚಿಮಾತ್ಯ, ವೆಸ್ಟರ್ನ್ ಪಾಶ್ಚಿಮಾತ್ಯ ರಾಷ್ಟ್ರದಲ್ಲಿ ಆಗಲಿ, ಮಿಡ್ಲ್ ಈಸ್ಟ್ನಲ್ಲಿ ಆಗಲಿ, ಇದು ಎಲ್ಲ ಕಡೆ ರೆಕಗ್ನೈಸ್ಡ್ ಕೋರ್ಸ್. ಅಂದರೆ ಆ ರಾಷ್ಟ್ರಗಳು ಕೂಡ ರೆಕಗ್ನೈಸ್ ಮಾಡ್ತಾರೆ. ಆಮೇಲೆ LLB PUC ಸೆಕೆಂಡ್ ಆದ ನಂತರ LLB ಕೋರ್ಸ್ಗೂ ತಾವು ಅಡ್ಮಿಷನ್ ತಗೋಬೋದು. ಅದು ರಾಯಬಾಗ್ನಲ್ಲಿ 5 ವರ್ಷದ ಕೋರ್ಸ್. ಈ ವರ್ಷ ಅಲ್ಲಿ ಕೂಡ 3 ವರ್ಷದ ಕೋರ್ಸ್ ಕೂಡ ಪ್ರಾರಂಭ ಮಾಡ್ತಕ್ಕಂಥ ಪ್ರಯತ್ನ ನಡೆದಿದೆ. ತಾವು ಮುರಾನವರ ಗೌಡ್ರ ಅಲ್ಲಿ ಪ್ರಿನ್ಸಿಪಲ್ ಇದ್ದರು, ಕಿರಣ್ ಪಾಟೀಲ್. ಅದು ನಡೆದ ಚೆನ್ನಾಗಿ. LLB ಸೀಟ್ ಅಡ್ಮಿಷನ್ ಎಲ್ಲ ಫುಲ್ ಆಗ್ಯಾವು. ತಮ್ಮದು ಇಚ್ಛಾ ಪ್ರಕಾರ ಟೆಕ್ನಿಕಲ್ ಮತ್ತು ಪ್ರೊಫೆಷನಲ್ ಕೋರ್ಸ್ನಲ್ಲಿ ಹೆಚ್ಚಿಗೆ ಆಸಕ್ತಿಯನ್ನು ಕೊಟ್ಟ ಆ ಜ್ಞಾನ ಕೂಡ ಇರ್ತದೆ. ಹಾಗೆ ಇದನ್ನು ಆರಂಭದಲ್ಲಿ ಪ್ರಾರಂಭ ಮಾಡೋದ್ರಿಂದ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಐತಿ, ಬಿಲ್ಡಿಂಗ್ ಕಟ್ಟಿದ ವ್ಯವಸ್ಥೆ ಇರೋದ್ರಿಂದ ಅಲ್ಲೇ ಪ್ರಾರಂಭ ಮಾಡಿದ್ವಿ. ಅದೇ ರೀತಿಯಿಂದ ಮತ್ತೆ ಇವರೇ ಬಂದರೂ ಕೂಡ ಈಗ BCom BA ಆಗೈತಿ, ಮುಂದಿನ ವರ್ಷ 2 ವರ್ಷದಲ್ಲಿ ಕೂಡ BSc ಕೋರ್ಸ್, ಮುಂದೆ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ ಮೆಡಿಕಲ್ನಲ್ಲಿ ಮಾಡ್ಬೋದು. ಯಾಕಂದರೆ ಆರೋಗ್ಯ ಸಂಸ್ಥಾನದಲ್ಲಿ ಸ್ಥಳದ ಅವಕಾಶ ಕಮ್ಮಿ ಇರುತ್ತೆ. 7-8 ಎಕರೆ ಜಾಗ ಆಗ್ತಾ ಇದೆ. ಇಲ್ಲಿ ಬಹುಶಃ 20 ಎಕರೆ 22 ಎಕರೆ ಜಾಗ ಮೆಡಿಕಲ್ಗೆ ಇಲ್ಲಿ ದಾರಿಗಳು ಕೊಟ್ಟರು. ಅದಕ್ಕಾಗಿ ಯಾವುದಾದ್ರೂ ವಿಷಯಗಳಾಗಲಿ ಸಾಕಷ್ಟು ಪ್ರಯತ್ನಗಳಿಗೆ ನಾವು BSc ಪರ್ಟಿಕ್ಯುಲರ್ಲಿ ಅಗ್ರಿಕಲ್ಚರ್ ಸೈನ್ಸ್ ಅಂದರೆ ರೈತರ ಮಕ್ಕಳಿಗೆ ಸಾಧಾರಣ ಹೆಚ್ಚು ಕಡೆ 3 ವಿಷಯ ಅವ್ರಿಗೆ ನೇರವಾಗಿ ಸಂಬಂಧ ಬರ್ತೈತಿ. ಒಂದು ಒಕ್ಕಲ್ತನದ, ಒಂದು ವೆಟ್ನರಿ ದವಾಖಾನೆ ಅಂದರೆ ದನಗಳಿಗೆ ಇದು ಸಂಬಂಧ ಬರ್ತೈತಿ. ಮುಂದೆ ಈ ಬೀಜ, ಈ ಸೀಡ್ಸ್ ಬಗ್ಗೆ ಇವು ಸ್ವಲ್ಪ ಮ್ಯಾನ್ಯೂರ್ ಸೀಡ್ಸ್ ಇದರ ಅದ್ರ ಬಗ್ಗೆ ಜ್ಞಾನ ಸ್ವಲ್ಪ ಪಡ್ಕೊಂಡು ಒಕ್ಕಲ್ತನ ಪದ್ಧತಿಯಲ್ಲಿ ಅದ್ರ ಕೂಡ ಡೈರಿ ಮತ್ತು ಇವೆಲ್ಲ ಕೂಡಿ ಒಕ್ಕಲ್ತನ ಕುಟುಂಬಗಳು ಸುಧಾರಣೆ ಆಗ್ತಾವೆ. ಅದಕ್ಕಾಗಿ ಅದು ಪ್ರಯತ್ನ ಬಂದೈತೆ. ಅದು ಕರ್ನಾಟಕ ರಾಜ್ಯದಾಗ ಸರ್ಕಾರ ಬಿಟ್ಟ ಸರ್ಕಾರಿಯೇ ಇರ್ತದೆ. ಅದರದ್ದು ಗೌರ್ಮೆಂಟ್ ಕಾಲೇಜಸ್ ವೆಟನರಿ ಆಗಲಿ, ಡೈರಿ ಆಗಲಿ, ಅಗ್ರಿಕಲ್ಚರ್ ಆಗಲಿ ಇದು ಕೊಟ್ಟಿಲ್ಲ. ಕೊಟ್ಟ ತಕ್ಷಣ ಯಾಕಂದರೆ ಜಾಗ ಇರುವುದು ರಾಯಬಾಗ ಮತ್ತು ಇಟ್ಕಲ್ನಲ್ಲಿ. ರಾಯಬಾಗ್ ಅನೇಕ ಸಂಸ್ಥೆಗಳು ಪ್ರಾರಂಭ ಆಗಿದ್ದವು. ಸ್ಥಳ ಅವಕಾಶ ಇರುವುದು ಇಲ್ಲಿ ಇಟ್ಕಲ್ಗೆ ಬಂದ. ಅದು ಪ್ರೈವೇಟ್ ಸೆಕ್ಟರ್ದಾಗ, ಗೌರ್ಮೆಂಟ್ ಬಿಟ್ಟ ಪ್ರೈವೇಟ್ ಸೆಕ್ಟರ್ದಾಗ ಅಗ್ರಿಕಲ್ಚರ್ ಸೈನ್ಸ್ ಆಗಲಿ, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಗಲಿ, ವೆಟನರಿ ಸೈನ್ಸ್ ಆಗಲಿ ಮತ್ತು ಡೈರಿ ಸೈನ್ಸ್, ಅಗ್ರಿಕಲ್ಚರ್ ಮತ್ತು ಡೈರಿ, ಈ 3 ವ್ಯವಸ್ಥೆ ರೈತರಿಗೆ ನೇರವಾಗಿ ಅವರು ಸಂಬಂಧಪಡ್ತಾವೆ. ಬಹುಶಃ ನೀವು ಎಲೆಕ್ಟ್ರಾನಿಕ್ಸ್ ಆಗಲಿ, ಮತ್ತೊಂದು ಕಂಪ್ಯೂಟರ್ ಸೈನ್ಸ್ ಆಗಲಿ ಕಲಿಬೋದು ಮತ್ತು ಬಿಡ್ಬೋದು. ಈ 3 ಜ್ಞಾನದಿಂದ ನಿಮಗೆ ನೇರವಾಗಿ ರೈತ ಕುಟುಂಬಗಳು ಆರ್ಥಿಕ ವ್ಯವಸ್ಥೆ ಆಗಲಿ, ಸುಧಾರಣೆ ಆಗಲಿ ಎಲ್ಲ ಅವಕಾಶಗಳು ಸಿಗ್ತಾವೆ. ಅದ ಪ್ರೈವೇಟ್ ಸೆಕ್ಟರ್ದಾಗ ಅಂದರೆ ಖಾಸಗಿ ರೀತಿಯಲ್ಲಿ ಹೆಂಗೆ ಕೊಡ್ತಾರೋ AD ಸೆಕ್ಟರ್ನಲ್ಲಿ ಕೊಟ್ಟರೆ ಆ ಸಂಸ್ಥೆಯನ್ನು ಹಿಡ್ಕಲ್ಗೆ ತರಬೇಕು ಮತ್ತು ಮಾಡಬೇಕಂತ ಇಚ್ಛೆ ಇತ್ತು. ಮತ್ತು ಇಚ್ಛೆ ಆಗಿತ್ತೂ ಇಲ್ಲೇನು ಸ್ಥಳದ ಅವಕಾಶ ಐತಿ, ಅದು ಬೇರೆ ಕಡೆ ಬೇರೆ ಸಂಸ್ಥಾನದಲ್ಲಿ ನಮಗೆ ಇಲ್ಲ. ಅದಕ್ಕಾಗಿ ನಾವು ಏನು ಗೌರ್ಮೆಂಟ್ ನಿರ್ಣಯ ತಗೋತಾರೋ ಅದು ತಗೊಂಡ್ರೆ ವೆಟನರಿ, ಡೈರಿ ಮತ್ತು ಅಗ್ರಿಕಲ್ಚರ್ ಸೈನ್ಸ್ ಅಟ್ಲೀಸ್ಟ್ ಡಿಪ್ಲೊಮಾ ಲೆವೆಲ್ದಲ್ಲಿ ಪ್ರಾರಂಭ ಮಾಡಿ ಆನಂತರ ಅದನ್ನು ಕೂಡ ಡಿಗ್ರಿಗೆ ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥ ಸಾಧ್ಯತೆ ಐತಿ. ಅಲ್ಲಿ ತನಕ
ಈ ವರ್ಷ PUC ಸೈನ್ಸ್ ಪ್ರಾರಂಭ ಆಗೈತಿ. ಡಿಗ್ರಿಗೆ BA ಮತ್ತು BCom, ಮುಂದಿನ ವರ್ಷ BSc ಸೈನ್ಸು ಮಾಡಬಹುದು. ತಾವು ತಮ್ಮ ಮಕ್ಕಳಾಗಲಿ ವಿದ್ಯಾರ್ಥಿಗಳಾಗಲಿ ಡಿಗ್ರಿ ಮತ್ತು ಸೈನ್ಸ್ PUCಗೆ ಹೆಚ್ಚಿಗೆ ಪ್ರಮಾಣದಿಂದ ದಾಖಲಾತಿಗಳು ಇದು ಮಾಡಲಿ ಅಂತ ತಮ್ಮೆಲ್ಲರಿಗೂ ನಾನು ಕಳ್ಕಳಿಂದ ವಿನಂತಿ ಮಾಡ್ಕೊತೇನೆ. ನಿಜವಾಗಿ ಭಾಳ ಆನಂದ ಆಯಿತು. ನನ್ನ ಕೊಡೋಕ್ಕಾದ್ರೆ ಅನೇಕ ಗೆಸ್ಟ್ಗಳು ಬಂದು ತಮ್ಮ ಅನುಭವಗಳು ಹೇಳಿದರು, ತಮ್ಮ ವಿಚಾರಗಳು ಕೂಡ ಹೇಳಿದರು. ತಾವೆಲ್ಲ ಇಲ್ಲಿ ತಿಳ್ಕೊಂತ ಹೆಚ್ಚಿಗೆ ಈ ಶಾಲೆಯನ್ನು ಪ್ರಗತಿ ಆಗತಕ್ಕಂಥ ಡೈರೆಕ್ಷನ್ನಲ್ಲಿ ದಿಶಾನಲ್ಲಿ ಹೋಗ್ತಾ ಇದೆ. ನಾವು ನೀವು ಎಲ್ಲರೂ ಕೂಡಿ ಅದಕ್ಕೆ ಸರ್ಕಾರ ಸಹಾಯ ಬೆಂಬಲವನ್ನು ನೀಡಿ ಒಂದು ಈ ಭಾಗದ ಈ ಗ್ರಾಮೀಣ ಪ್ರದೇಶದ ಸರ್ವಾಂಗೀಣ ಮತ್ತು ಸರ್ವಮುಖದ ಅಭಿವೃದ್ಧಿಗಾಗಿ ಒಂದು ದಾರಿ ದೀಪ ಆಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ಕಲ್ಯಾಣ ಮಾತಿಗೆ ವಿರಾಮ. ಮೂಡಿ ಬರಲಿವೆ. ಅದರಲ್ಲಿ ವಿದ್ಯಾರ್ಥಿಗಳು ತೊಡಗುವಂತಾಗಲಿ ಅಂತಕ್ಕಂತಹ ಶಿಕ್ಷಣದ ಅಪೇಕ್ಷೆಯನ್ನ ತಮ್ಮೊಟ್ಟಿಗೆ ಹಂಚಿಕೊಂಡಿರ್ತಕ್ಕಂತಹ ಸನ್ಮಾನ್ಯ ಅಮರಸಿಂಹಣ್ಣ ಪಾಟೀಲ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ನಾವೀಗ ಈ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ವಂದನಾರ್ಪಣೆ. ಈ ವಂದನಾರ್ಪಣೆ ಕಾರ್ಯಕ್ರಮವನ್ನು SD ರೈಮಾನಿ ಸರ್ ಅವರು ನೆರವೇರಿಸಿಕೊಡ್ಬೇಕಂತ ಹೇಳಿ ಅವರನ್ನ ವೇದಿಕೆಗೆ ಬರಮಾಡಿಕೊಡ್ತಾರೆ. ಕವಿತೆಯ ಹೆಸರು ಆ ನೆನಪುಗಳು. ಮರೆತ ನಂತರ ಹೆಂಗೆ ಮರೆಯಲಿ, ಹಂಗ ಸಂಘ ಬಿತ್ತು ಹಂಗ ಕಾಲ ಬಿತ್ತು, ನಂಗ ಹೆಂಗಾರೆ ಹಿಂಗಾರೆ ನಿಮಗೆಲ್ಲ ನೋಡಿದ ಮೇಲೆ ನನಗೆ ನಿಮ್ಮನ್ನೆಲ್ಲ ನೋಡಿದ ಮೇಲೆ ಆ ನೆನಪುಗಳು ಈಗಲೂ ನೆನಪಾಗ್ತಿವೆ. ಯಾರದೋ ಸೈಕಲ್ ಗ್ಯಾರೇಜ್ ಮೇಲೆ ಕುಂತು ಬಂದಿದ್ದು, ಮುಂದೆ ದಿಲ್ಲಿಗೆ ಬಂದು ಇಳಿದು ನಡೆದಿದ್ದು, ಹಂಗ ಹೋಗುವಾಗ ಆರಾಮ ಕುಂತು ಹೋಗಿದ್ದು ಇನ್ನೂ ನೆನಪೈತಿ. ರೆನಾಲ್ಡ್ ಬಾಲ್ಪೆನ್ ಬರ್ಯಾಕ ಚೆನ್ನ, ಪುರಂದರನ ಮಸ್ಕನ್ ನೋಡಿ ತಗೊಂಡೆ ಬರ್ಲಿಲ್ಲ ಬರ್ಯಾಕ ನಂಗ, ಇದು ನೆನಪೈತಿ. ಏನ್ ಪ್ಯಾರಾಗ ಚಪ್ಪಲ್ಲ, ಏನ್ ಮಣ್ಣ ಕಾಕಿ ಚಡ್ಡಿ ಅಂಗಿ ಚಡ್ಡಿ ಇಸ್ತ್ರಿ ಅಂತ ಕಂಡಿರ್ಲಿಲ್ಲ, ಅದ ಚಡ್ಡಿ ಅದ ಅಂಗಿ ದಿನ ಹಾಕೋದು ಬಿಟ್ಟಿರ್ಲಿಲ್ಲ, ಇನ್ನೂ ನೆನಪೈತಿ. ಮರೆತಿಲ್ಲ ನೀವು ಮರೆತಿಲ್ಲ ಅನ್ಕೋತೀನಿ. ಮಧ್ಯಾಹ್ನ ಊಟಕ್ಕೆ ಬಿಡುದು ತರ ಮಟ್ಟಿ ಇಳಿದ ಸೂಸು ಬಿಸುವ ಗಾಯಾಗ ಗಿಡದ ಕೆಳಗ ಉಂಡ ಕಪಾತಿನ ಬಂದಿದ್ದು ಕಬ್ಬನ ಸಿಡಿದು ಗಲ್ಲಿಗೆ ಹಚ್ಚಿ ಗುರುತು ಬರುವಾಗ ಅವಸರದಾಗ ಒರೆಸ್ಕೊಳ್ಬೇಕು ಅನ್ನೋದು ತಿಳಿಯದ ಸರ್ ಹೇಳಿದಾಗ ಒರೆಸ್ಕೊಂಡಿದ್ದು ಇನ್ನೂ ನೆನಪೈತಿ. ಕೊಂಡೂರು ಸರ್ ಅಂದಿದ್ದು ಇನ್ನೂ ನೆನಪೈತಿ. ಪರೀಕ್ಷೆಗೆ ಬೇಕಾದ್ರೆ ಏನ್ ಮಾಡ್ಬೇಕು ಹೇಳ್ಬೇಕಿಲ್ಲ, ಹೇಳಂಗೂ ಇಲ್ಲ. ನಮ್ಗೆ ಪ್ಲಾನ್ ಹೇಳ್ತಿದ್ರು ಯಾರಂತ ಗೊತ್ತಿದೆ. ಸಾಲ್ಯಾಗ ಮಂತ್ರಿ ಆದ ಮಂತ್ರಿ ಹೆಂಗ್ ಬಡಿಸ್ಬೇಕು ಅಂತ ಗೊತ್ತಿತ್ತು ನಮ್ಗೆ. ಸಾಲ್ಯಾಗ ಮಂತ್ರಿ ಆದ ಮಂತ್ರಿ ಹೆಂಗ್ ಬಡಿಸ್ಬೇಕು ಅಂತ ಗೊತ್ತಿತ್ತು ನಮ್ಗೆ. ಡಸ್ಟರ್ ಒಗಿಸ್ಕೊಂಡಿದ್ದು ಇನ್ನೂ ನೆನಪೈತಿ. ಯಾರಂತ ನಾ ಹೇಳಂಗಿಲ್ಲ. ಒಂದಲ್ಲ ಎರಡಲ್ಲ 32 ವರ್ಷಗಳ ಕಳೆದವು. 32 ವರ್ಷಗಳ ಕಳೆದವು. ದಿನಗಳಂತೆ ಗುರು ಕಲಿತ ಶಿಷ್ಯಂದಿರು ಇಂದು ಸಮಾಗಮನ. ಒಬ್ಬರನ್ನ ಒಬ್ಬರು ಇಲ್ಲ, ಇನ್ನೊಬ್ಬರ ಕೇಳಿ ಗುರು ತಿಳಿಬೇಕು, ಆಗ ಮಾತಾಡಿಸ್ಬೇಕು. ಅವನ ಇವ ನಾ ಅವನು ಅಂತ. ಇಂದು ಗುರುಪೂರ್ಣಿಮೆಯೂ ಕೂಡ ಇಂಥ ಸುದಿನ ಎಂತ ಸಮ್ಮೇಳನ ಹೃದಯದಲ್ಲಿ ವಂದಿಸುವೆ, ಚಿರವಾಗಿ ವಂದಿಸುವೆ ಗುರುವೇ ನಮಃ. ಇದೋ ನಿಮಗೆ ನನ್ನ ನಮನ, ಇದೋ ನಿಮಗೆ ನಮ್ಮ ನಮನ. ಆದರೆ ಇದೀಗ ಹೇಳಿದಂತೆ ಈ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ಸಣ್ಣ 1991-92 ಸಾಲಿನ SLC ವಿದ್ಯಾರ್ಥಿಗಳಿಂದ ನಾವು ಇವತ್ತ ಗುರು ವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮೇಳನ ಅಂತ ಕಾರ್ಯಕ್ರಮ ಕೊಡ್ತೀವಿ. ಈ ಕಾರ್ಯಕ್ರಮಕ್ಕೆ ಗೌರವಾನ್ವಿತರಾದಂತಹ ಸನ್ಮಾನ್ಯ ಶ್ರೀ ಬ್ಯಾರಿಸ್ಟರ್ ಆದಂತಹ ಅಮರಸಿಂಹ ಪಾಟೀಲ್ ಅವರು ಹಾಗೂ ಅವರ ಶ್ರೀಮತಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಬ್ಯಾಚಿನ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅದೇ ರೀತಿಯಾಗಿ ಸಮಯದ ಅಭಾವದಿಂದ ಒಂದೇ ಮಾತನ್ನು ಹೇಳ್ಬಿಡ್ತೀನಿ. ದಯಮಾಡಿ ನಮ್ಮೆಲ್ಲ ಪೂಜ್ಯರಿಗೂ ಕೂಡ ನಮ್ಮ ಬ್ಯಾಚ್ನಿಂದ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಬ್ಯಾಚ್ನ ಎಲ್ಲ ವಿದ್ಯಾರ್ಥಿನಿಯರಿಗೂ ಅವರ ಕುಟುಂಬಸ್ಥರಿಗೂ ಪತ್ರಕರ್ತರಿಗೂ ಸ್ಟೇಜ್ ಇದ್ದವರಿಗೂ ಆಮೇಲೆ ಅಡಿಗೆಯವರಿಗೂ ಎಲ್ಲರಿಗೂ ಅವರಿಗೆ ನಾನು ವಂದನಾರ್ಪಣೆಯನ್ನು ಹೇಳ್ತಾ ನನ್ನ ವಂದನಾರ್ಪಣೆ
ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸುವುದು, ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ತೋರಿಸುವ ಸ್ನೇಹಿತ, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು ಸಾರುತ್ತಿಹುದು ಸಾರಿ ಸಾರಿ. ನೀವು ನೀವು ಅಂತ ಶುರುವಾಯ್ತು ಮೊದಲು, ಲೋಲೋ ಅಂತ ಈಗ ಬದಲು. ನಮ್ಮ ನಡುವೆ ಎಲ್ಲ ಕೊಂಚ ಸಂಕೋಚವು, ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ತೋರಿಸುವ ಸ್ನೇಹಿತ. ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಮಳೆಯು ಬರಲು ಕಾಗದಾನೆ ದೋಣಿ ಮಾಡಿ ಬಿಟ್ಟ ನೆನಪು, ನಿನ್ನ ಕಂಡು ಬಾಲ್ಯದೆಲ್ಲ ಆಟ ಮತ್ತೆ ಆಡು ಹುರುಪು, ತುಂಟತನವೂ ಸೇರಿ ನಮ್ಮ ಸಂಘದಲ್ಲಿ ಪಟ್ಟ ಖುಷಿಗೆ ಲೆಕ್ಕ ಎಲ್ಲಿ, ತಿಳಿಸೋ ಬಗೆಯೇ ಅರಿಯೇ ನಿಂಗೆ ಧನ್ಯವಾದವೇ. ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಕಣ್ಣ ಕಂಬನಿಯ ತೋರಿಸುವ ಸ್ನೇಹಿತ. ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ.
ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ